गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओಂ ನಾರಾಯಣ ನಾರಾಯಣ ನಾರಾಯಣ. ನಿಧಿಧ್ಯಾಸನ. ನಿಧಿಧ್ಯಾಸನದಿಂದ ಬ್ರಹ್ಮಸ್ವರೂಪ ಪ್ರಾಪ್ತಿ ಹೇಗೆ ಎಂಬುದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ನೇರಾಗಿ ಉಪಾಸನದಿಂದ ಶಿಷ್ಯನ ಪ್ರಶ್ನೆ ಏನಿತ್ತು ಅಂದರೆ, ಉಪಾಸನದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಪರಮಾತ್ಮವನ್ನು ತಿಳ್ಕೊಳ್ಳುವುದು ಎಂದು ದಾರಿ ಹೇಳಿದ್ದೀರಿ. ಹಾಗೆ ಆ ತರಹ ಒಂದು ಧ್ಯಾನ ಮಾಡಿದ್ದರೆ ಇಲ್ಲೇ ಪಡ್ಕೊಳ್ಳಬಹುದಲ್ಲವೇ? ಬ್ರಹ್ಮಲೋಕಕ್ಕೂ ಹೋಗುವುದು ಒಂದೇ ದಾರಿಯಾ? ಇಲ್ಲೇ ಮಾಡಬಹುದಲ್ಲವೇ? ಹೌದು, ಇದೆ. ಇದಕ್ಕೆ ಗುರುಗಳ ಉತ್ತರ ಏನಂದ್ರೆ, ಬಾಢಂ ಅಸ್ತೇವ, ಇಲ್ಲಿಯೂ ಇದೆ. ಏಕೆ? ಶಾಸ್ತ್ರ ನೇರಾಗೆ ಹೇಳ್ತಾ ಇದೆ. ಶಾಸ್ತ್ರದ ಮಾತು ಕೇಳು. ಏನು ಹೇಳ್ತಾ ಇದೆ? ಆತ್ಮ ವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಇತಿ. ಆತ್ಮವನ್ನು ದರ್ಶನ ಮಾಡಿಕೊಳ್ಳಬೇಕು. ಇದು ಯಾರು ಹೇಳ್ತಾ ಇದ್ದಾರೆ? ಯಾಜ್ಞವಲ್ಕ್ಯ ಮೈತ್ರೇಯಿಗೆ, ತನ್ನ ಪತ್ನಿಗೆ ಹೇಳ್ತಾ ಇದ್ದಾನೆ. ಒಂದು ದಿವಸ ಯಾಜ್ಞವಲ್ಕ್ಯ ಇದ್ದು ಏನೋ ಅವರಿಗೆ ಯೋಚನೆ ಬಂತು. ತನ್ನ ಪತ್ನಿಯನ್ನು ಮೈತ್ರೇಯಿಯನ್ನು ಕರೆದು ಹೇಳ್ತಾನೆ, ಮೈತ್ರೇಯಿ ಉದ್ಯಸ್ಯನ್ವಾ ಅಸ್ಮಿ, ನಾನೀಗೋ ಸನ್ಯಾಸ ಮಾಡ್ತಾ ಇದ್ದೀನಿಗೋ, ನೋಡು ನಾನು ಸನ್ಯಾಸ ಮಾಡ್ತಾ ಇದ್ದೇನೆ, ಬಾ. ನಿನಗೆ ಕಾತ್ಯಾಯಿನಿ ಇನ್ನೊಬ್ಬ ಪತ್ನಿ, ನಿಮ್ಮ ಇಬ್ಬರಿಗೆ ಆಸ್ತಿ ಹಂಚಿಬಿಟ್ಟು ಈಗ ನಿಮ್ಮ ದಾರಿ ನೀವು ನೋಡಿಕೊಳ್ಳಬಹುದು, ನಾನು ಹೋಗ್ತೀನಿ ಎಂದು ಹೇಳಿದ. ಮೈತ್ರೇಯಿ ಕೇಳಿದ್ದಾರೆ, ಏಕೆ ಈ ಹಣವನ್ನೆಲ್ಲ ನನಗೆ ಕೊಡ್ತಾ ಇದ್ದೀರಿ, ನೀವೇ ತಕ್ಕಿಟ್ಕೊಳ್ತಾ ಇಲ್ಲ? ಏಕೆಂದರೆ ಹಣದಿಂದ ಯಾವುದನ್ನು ಬೇಕು ಎಂದು ಹೋಗ್ತಾ ಇದ್ದೀರೋ, ಅಂದ್ರೆ ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀರೋ ಅದೇನು? ಪರಮಾತ್ಮನನ್ನು ತಿಳಿಯುವುದಕ್ಕೆ ಹಣ ಏನು ಸಾಧನವಲ್ಲ. ತಾನು ಎಲ್ಲವೂ ಸರ್ವಸಂಗ ಪರಿತ್ಯಾಗವೇ ಸಾಧನ. ಆವಾಗ ಮೈತ್ರೇಯಿ ಹೇಳ್ತಾರೆ, ನಿಮಗೆ ಉಪಯೋಗವಿಲ್ಲದೆ ನನಗೇಕೆ ಕೊಡ್ತಾ ಇದ್ದೀರಿ? ನೀವು ಯಾವುದನ್ನು ಬೇಕೆಂದು ಇಟ್ಕೊಂಡಿದ್ದೀರೋ ಅದು ನನಗೂ ಬೇಕು, ಅದನ್ನೇ ಕೊಡಿ ಎಂದು. ಆಯಿತೆಂದು ಸಂತೋಷ ಪಟ್ಟುಕೊಂಡು ಬಾ ಎಂದು ಕುಳಿತುಕೋ ಎಂದು ವೇದಾಂತೋಪದೇಶ ಮಾಡ್ತಾರೆ. ಅದೇನು? ಆತ್ಮವಾರೇ ದ್ರಷ್ಟವ್ಯ. ಮೈತ್ರೇಯಿ ಆತ್ಮನನ್ನು ದರ್ಶನ ಮಾಡಿಕೊಳ್ಳಬೇಕು. ಹೌದು, ದರ್ಶನಕ್ಕೆ ದಾರಿ ಏನು ಅಂದರೆ ಶ್ರವಣ. ಶ್ರವಣವನ್ನು ಜನರು ಕಡೆಗಣಿಸ್ತಾರೆ. ಏಕೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪುಸ್ತಕ ಓದಿಕೊಂಡುವುದು, ತಾನೇ ಓದಿಕೊಂಡುವುದು ಜನರಿಗೆ ಕೆಲವೊಮ್ಮೆ ಓದಿಕೊಂಡುವುದು ಕೆಲವರಿಗೆ ಆಗುತ್ತದೆ. ಆದರೆ ಗುರುಮುಖದಿಂದ ಶ್ರವಣದಲ್ಲಿ ಏನು ಬೆಲೆ ಇದೆಯೋ ಅದನ್ನು ಏಕೆ ಕಡೆಗಣಿಸ್ತಾರೋ ಅರ್ಥವಾಗ್ತಾ ಇಲ್ಲ. ಕರ್ಮ ಆಗಲಿ, ಉಪಾಸನ ಆಗಲಿ, ಭಕ್ತಿ ಆಗಲಿ, ಜ್ಞಾನವಾಗಲಿ, ಗುರುಮುಖದಿಂದ ಶ್ರವಣದಲ್ಲಿ ಹೇಗೆ ನಮಗೆ ಸೂಕ್ಷ್ಮತೆ ಬರುತ್ತದೋ ಅದು ನಾವು ಎಷ್ಟು ಓದಿಕೊಂಡರೂ ಅದು ಬರಲ್ಲ. ಆದ್ದರಿಂದ ಇದನ್ನು ಏಕೆ ಕಡೆಗಣಿಸ್ತಾ ಇದ್ದಾರೆ? ಶಾಸ್ತ್ರ ಹೇಳ್ತಾ ಇದೆ, ಸಂಪ್ರದಾಯ ಹೇಳ್ತಾ ಇದೆ. ಭಾರತ ದೇಶದ ಇಡೀ ಸಂಪ್ರದಾಯ ಯಾರನ್ನೇ ಕೇಳಿ ಯಾವುದಕ್ಕಾದರೂ ಗುರುಗಳು ಬೇಕು ಹೇಳ್ತಾನೇ ಇರುತ್ತಾರೆ. ಎಲ್ಲರೂ ಕಥೆಗಳನ್ನು ಕೇಳ್ತೀವಿ. ಗುರು ಸೇವಾ, ಗುರು ಸನ್ನಿಧಿ, ಗುರು ಸಾಂಗತ್ಯ, ಗುರುವನ್ನು ಆದರ್ಶವಾಗಿಟ್ಕೊಳ್ಳುವುದು, ಗುರುವನ್ನು ಆಧರಿಸುವುದು, ಗುರುವಿನಿಂದ ಕೇಳುವುದು. ನಿಮಗೆ ಮಂತ್ರ ದೀಕ್ಷೆ ಬೇಕಂದ್ರೆ ಅವರಿಂದಲೇ ಕೇಳು. ಸುಮ್ಮನೆ ಯಾವುದೇ ಶ್ಲೋಕ ಕೇಳಬೇಕಂದ್ರೆ ಕೇಳು. ಏನಾದರೂ ಉಪಾಸನ, ಭಕ್ತಿ ಅವರ ಮುಖದಿಂದ ಕೇಳು, ಜ್ಞಾನವೂ ಅವರ ಮುಖದಿಂದಲೇ ಕೇಳುವುದು. ಅದು ಎಷ್ಟು ಅದ್ಭುತವಾದ ಸಾಧನ. ಶ್ರವಣ ಎಂಬುದು ಗುರುಮುಖದಿಂದ ಕೇಳುವುದು ಅದೊಂದು ಅದ್ಭುತವಾದ ಸಾಧನ. ಇದು ಎಲ್ಲರಿಗೂ ಗೊತ್ತು. ಆದರೆ ಜನರಿಗೆ ಮತ್ತೆ ಪುಸ್ತಕ ನಾವೇ ಓದ್ಕೊಳ್ತೇವೆ. ಎಲ್ಲರೂ ಹೇಳ್ತಾರೆ, ಯಾವುದೇ ಒಂದು ಮಾತು ಹೇಳಲಿ, ಇದು ಯಾವ ಪುಸ್ತಕದಲ್ಲಿದೆ?
ಆ ಪುಸ್ತಕ ನನಗೆ ಸಿಗ್ತದೆ. ನಮಗೆ ಗೊತ್ತಿರುವ ಭಾಷೆ ಎಲ್ಲಿದೆ? ಕನ್ನಡದಲ್ಲಿ ಸಿಗ್ತದೆ, ಇಂಗ್ಲಿಷ್ನಲ್ಲಿ ಸಿಗ್ತದೆ. ಇದು ವಿಚಿತ್ರವಾಗಿರುತ್ತದೆ ಪ್ರಶ್ನೆ ಅಲ್ಲವೇ? ಜನರಿಗೆ ಶ್ರವಣಕ್ಕಿಂತ ಪುಸ್ತಕವೇ ಏಕೆ ಬೆಲೆ ಅನಿಸುತ್ತಾ ಇದೆಯೋ ಅರ್ಥವಾಗ್ತಾ ಇಲ್ಲ ಅಲ್ಲವೇ? ಅದೊಂದು ವಿಚಿತ್ರ. ಶಾಸ್ತ್ರ ಎಲ್ಲಿಯಾದರೂ ನೀನೇ ಓದ್ಕೋ, ಈ ಪುಸ್ತಕ ಓದ್ಕೋ ಎಂದು ಎಲ್ಲಿಯಾದರೂ ಹೇಳಿದೆಯಾ? ಎಲ್ಲಿಯಾದರೂ ಯಾವ ಶಾಸ್ತ್ರ ಆದರೂ ಗುರುಮುಖದಿಂದ ಕೇಳು 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 ಮಾತನೇ ಹೇಳ್ತಾ ಇದೆ. ಶ್ರವಣ. ನಮ್ಮ ಪೂರ್ವಕಾಲದಲ್ಲಿ ಜನರು ಬಹುಶ್ರುತಃ ಅಂದರೆ ಬಹಳ ಶ್ರವಣ ಮಾಡಿದವನು. ಶ್ರವಣದಿಂದಲೇ ಎಷ್ಟು ಜ್ಞಾನದ ಸ್ಪಷ್ಟತಾ, ಅನುಭವ. ಏಕೆಂದರೆ ಎರಡೂ ಇರಬೇಕಾಗ್ತದೆ. ವಿಷಯದ ಸೂಕ್ಷ್ಮತಾ ಸ್ಪಷ್ಟವಾಗಿ ಅನುಭವಕ್ಕೆ ಬರಬೇಕು. ಕೆಲವೊಮ್ಮೆ ಅದರ ಜೊತೆಗೆ ಸಾಧನಗಳು ಬೇಕಾಗ್ತದೆ, ಶ್ರದ್ಧಾಭಕ್ತಿ ಬೇಕಾಗ್ತದೆ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ವೈರಾಗ್ಯಾದಿಗಳು ಬೇಕಾಗ್ತವೆ. ಕೆಲವೊಮ್ಮೆ ಮನಸ್ಸನ್ನು ನಿಗ್ರಹವಿಟ್ಟುಕೊಂಡು ಮಾಡಬೇಕಾಗ್ತದೆ. ಈ ಗುಣಗಳೆಲ್ಲ ನಿಮಗೆ ಪುಸ್ತಕ ಕೊಡ್ತದೆ. ವೈರಾಗ್ಯ ನಿಮಗೆ ಪುಸ್ತಕ ವೈರಾಗ್ಯ ಕೊಡ್ತದೆ. ಶ್ರದ್ಧಾಭಕ್ತಿಯನ್ನು ಪುಸ್ತಕ ಕೊಡ್ತದೆ. ಜನರಿಗೆ ನೇರಾಗಿ ಗುರುಗಳ ಮುಖದಿಂದ ಬೇಕಾಗಿರುವ ಆ ಇನ್ಸ್ಪಿರೇಷನ್, ಓಕೆ, ಆ ಇನ್ಸ್ಪಿರೇಷನ್, ಆ ಉತ್ಸಾಹ, ಆ ಕಮಿಟ್ಮೆಂಟ್, ಅದಕ್ಕೆ ಒಂದು ತತ್ಪರತ, ವೈರಾಗ್ಯ, ಈ ಗುಣಗಳು ಪುಸ್ತಕದಿಂದ ಅಷ್ಟು ಬರಲ್ಲ. ಅದಕ್ಕೋಸ್ಕರ ಗುರುಮುಖದಿಂದಲೇ ಕೇಳುವುದಕ್ಕೆ ಶಾಸ್ತ್ರ ಒತ್ತಿ ಒತ್ತಿ ಹೇಳ್ತಾ ಇದೆ. ಅನಾದಿ ಕಾಲದಿಂದ ನಮಗೆ ಹಾಗೆ ಬರುತ್ತೆ. ಅದು ಕೊನೆಗೂ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಪುಸ್ತಕ ನಮ್ಮ ಕೈಯಲ್ಲಿದ್ದರೂ ನಾನು ಓದಿಕೊಳ್ಳುವಕ್ಕೆ ಸಮರ್ಥನಾಗಿದ್ದರೂ ಓದಲ್ಲ. ಗೊತ್ತಾ? ಒಬ್ಬ ಪಂಡಿತ ನೋಡಿದ್ದೀನಿ, ಸಾಂಪ್ರದಾಯಿಕ ಪಂಡಿತ. ಈಗ ಅವನು ಸನ್ಯಾಸಿಯಾಗಿದ್ದಾನೆ. ಅವರೇನು ಹೇಳ್ತಾರೆ, ಅವರು 9 ಉಪನಿಷತ್ತುಗಳನ್ನು ಗುರುಮುಖದಿಂದ ಭಾಷ್ಯ ಸಮೇತ ಓದಿದ್ದಾರೆ. ಒಂದು ಮಾಂಡುಕ್ಯ ಉಳಿದು ಬಿಟ್ಟಿತು. ಅವರೇನು ಹೇಳಿದ್ರೆ ಅಂದರೆ, ಗುರುಮುಖತಃ ಕೇಳಬೇಕೆಂಬ ಉದ್ದೇಶದಿಂದ, ಗುರುಮುಖದಿಂದ ಕೇಳಬೇಕು ಎಂದು ತಾವು ಓದಲಿಲ್ಲ. ಅವರು ಹಾಗೆ ಇಟ್ಬಿಟ್ಟರು. ಆದರೆ ನೋಡಿ ಅವರಿಗೆ ಎಷ್ಟು ಶ್ರದ್ಧೆ ನೋಡಿ. ಅಬ್ಬಾ, ಅವರು ಸ್ವಯಂ ಮಹಾವಿದ್ವಾಂಸ, ಮಹಾಪಂಡಿತ ಆಗಿದ್ದರು. ಒಂದು ಶ್ಲೋಕ, ಒಂದು ಅಂಶ ಕೇಳಬೇಕೆಂದರೆ ಗುರುಮುಖದಿಂದ ಕೇಳಬೇಕು ಎಂಬ ಶ್ರದ್ಧದಿಂದ ಯಾರೋ ಒಬ್ಬರನ್ನು ತನಗೆ ಆದರಣೀಯ ಅನಿಸಿರುವ ವ್ಯಕ್ತಿಯನ್ನು ಹುಡುಕಿ ಹೇಳಿ, ಅವರಿಗೆ ನಿಮ್ಮ ಕೈಯಿಂದ ನಾನಿದು ಕೇಳಬೇಕು ಅಂದರೆ, ನಮ್ಮ ಸಂಪ್ರದಾಯದಲ್ಲಿ ಗುರುಮುಖದಿಂದ ಕೇಳುವುದಕ್ಕೆ ಎಷ್ಟು ಬೆಲೆ ಇದೆ ನೋಡಿ. ಅದೆಲ್ಲ ಪಕ್ಕಕ್ಕಿಟ್ಟು ತಾನೇ ಓದ್ಕೊಳ್ತೀನಿ. ಒಂದು ಪುಸ್ತಕ ತಗೊಳ್ತಾನೆ, 1-2 ಪೇಜ್ ಓದ್ತಾರೆ, 2-3 ಪೇಜ್ ಸರಿಯಾಗಿಲ್ಲ, ಪಕ್ಕಕ್ಕಿಡ್ತಾನೆ. ಮತ್ತೆ ಇನ್ನೊಂದು ಪುಸ್ತಕ, ಅದು 2-3 ಪೇಜ್ ಇರ್ತಾರೆ, ಪಕ್ಕಕ್ಕಿಲ್ಲ. ಮತ್ತೆ ಹೇಳ್ತಾನೆ, ನನಗೇನು ಅರ್ಥವಾಗ್ತಾ ಇಲ್ಲ ಇದು. ಮತ್ತೆ ಅರ್ಥವಾಗ್ತಾ ಇಲ್ಲ ಹೇಳಲ್ಲ, ಅವರೇನು ತುಂಬಾ ಕಠಿಣವಾಗಿ ಬರೆದಿದ್ದಾರೆ, ಅವರ ಭಾಷೆ ಸರಿಯಾಗಿಲ್ಲ, ಅವರ ಡಿಫಿಕಲ್ಟ್ ಭಾಷೆ ಇದೆ. ನೋಡಿ, ಇವರಿಗೆ ಅರ್ಥವಾಗ್ತಾ ಇಲ್ಲ, ಏಕೆಂದ್ರೆ ಇವರಿಗೆ ಯೋಗ್ಯತೆ ಇಲ್ಲ. ಅದು ಗುರುಮುಖದಿಂದ ಕೇಳತಕ್ಕ ವಿಷಯ. ನಾನಿದ್ದನ್ನು ಎಷ್ಟೋ ಸಲ ಹೇಳಿದ್ದೀನಿ, ಸಂದರ್ಭ ಬಂದಾಗ ಮತ್ತೊಂದು ಸಲ ಹೇಳ್ತಾ ಇದ್ದೇನೆ ಅಲ್ಲವೇ? ಎಷ್ಟೋ ಸಲ ಹೇಳಿದ್ದೆ. ಈ ಕಾಲದಲ್ಲಿ ಗುರುವಿನ ಪ್ರಯೋಜನ ಏನು? ಗುರು ಸೇವಾ, ಗುರು ಭಕ್ತಿ, ಗುರು ಸನ್ನಿಧಿಯಲ್ಲಿ ಇನ್ಸ್ಪಿರೇಷನ್, ಮೇನ್ಲಿ ಗುರುವಿನಿಂದ ಇನ್ಸ್ಪಿರೇಷನ್, ಆ ಇನ್ಸ್ಪಿರೇಷನ್ ಪಡ್ಕೊಳ್ಳುವುದು. ಅದು ಬಿಟ್ಟು ಗುರು ಲೈಬ್ರರಿಯನ್ ಆಗಿ ಬಿಟ್ಟ. ಯಾವ ಪುಸ್ತಕ ಎಂದು ಹೇಳುವುದಕ್ಕೆ ಗುರುಗಳನ್ನು ಕೇಳಬೇಕಂತೆ. ದೇ ವಿಲ್ ಕಮ್ ಅಂಡ್ ಆಸ್ಕ್ ಯು, ಯಾವ ಪುಸ್ತಕ ಗುರುಗಳೇ? ಓಹೋ, ಗುರು ಇಸ್ ಎ ಲೈಬ್ರೇರಿಯನ್, ಹಿ ವಿಲ್ ಓನ್ಲಿ ರೆಕಮೆಂಡ್ ವಾಟ್ ಬುಕ್ ಇಸ್ ರಿಕ್ವೈರ್ಡ್. ಅಂಡ್ ನೀನು ಅಲ್ಲಿಂದ ಹೋಗ್ತಾನೆ. ನೇರಾಗಿ ಗುರುವಿರುವಾಗ ಗುರುವನ್ನು ಪಕ್ಕಕ್ಕಿಟ್ಟು ಪುಸ್ತಕಕ್ಕೆ ಹೋಗ್ತಾನೆ. ನೋಡಿ, ಪುಸ್ತಕ ಪಕ್ಕಕ್ಕಿಟ್ಟು ಗುರು ಹತ್ತಿರಕ್ಕೆ ಹೋಗ್ತೀವಿ ನಾವೇನಂದ್ರೆ ನಮ್ಮ ಸಾಂಪ್ರದಾಯಿಕ, ನಮ್ಮದು ಹಾಗೆ ಬುದ್ಧಿ. ಪುಸ್ತಕ ಪಕ್ಕಕ್ಕಿಟ್ಟು ಗುರು ಹತ್ತಿರ ಹೋಗ್ತೀವಿ. ಪುಸ್ತಕವಿದ್ದರೂ ಪುಸ್ತಕ ಓದುವಾಗ ಗುರುಗಳು ಬಂದರೆ ಪುಸ್ತಕ ಪಕ್ಕಕ್ಕಿಟ್ಟು ಮೊದಲು ಗುರುಗಳ ಮುಖದಿಂದ ಕೇಳ್ತೀವಿ. ನೀವು ಬಂದ ನಂತರ ಈಗ ಪುಸ್ತಕ ಯಾಕೆ? ಪುಸ್ತಕ ಸೆಕೆಂಡರಿ ಆಯಿತು, ನೀವೇ ಮುಖ್ಯ, ಹಾಗೆ ಕೇಳ್ತೀವಿ. ಈ ಕಾಲದವರು ಏನು ಹೇಳ್ತಾರೆ? ಗುರುಗಳನ್ನು ಹೇಳಿಸಿಕೊಂಡು, ಪುಸ್ತಕ ಹೇಳಿಸಿಕೊಂಡು, ಹೆಸರು ಗುರುಗಳನ್ನು ಪಕ್ಕಕ್ಕಿಟ್ಟು ಅವರು ಅಲ್ಲೇ ಇರ್ತಾನೆ. ನಾನು ಪುಸ್ತಕ ಓದಬೇಕು, ಗುರುಗಳೇ ನೀವು ಅಲ್ಲೇ ಇರಿ ಎಂದು ಪುಸ್ತಕ ಓದ್ಕೊಳ್ತಾನೆ. ನಾನು ಪುಸ್ತಕ ಓದ್ಕೊಳ್ತಾ ಇದ್ದೀನಿ, ಆಯ್ತು ನಿಮ್ಮನ್ನು ಭೇಟಿ ಮಾಡಿದನಲ್ಲ, ಈಗ ಆಯ್ತು, ಬೇಕಾದ್ರೆ ಅಲ್ಲಿ ನೀವು ಕುಳಿತಿರಬಹುದು, ನಾನು ಓದ್ಕೊಳ್ತೀನಿ ಅಂದ್ರೆ ಅಲ್ಲೇ ಗುರುಗಳನ್ನು ಪಕ್ಕಕ್ಕಿಟ್ಟು ಇವನು ಓದ್ಕೊಳ್ತಾನೆ. ದಿಸ್ ಇಸ್ ಇದು ಒಂದು ಪರ್ವರ್ಟ್ ಬುದ್ಧಿ.
ಪರ್ವರ್ಟ್ ಬುದ್ಧಿ. ಅವರು ಪ್ರಶ್ನೆ ಕೇಳ್ತಾನೆ ನನಗೆ ಅದರ್ಥವಾಗ್ತಾ ಇಲ್ಲ, ಇದರ್ಥವಾಗ್ತಾ ಇಲ್ಲ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು, ಏನು ತಾನು ಆಬ್ಜೆಕ್ಟಿವ್ ಟೈಪ್ ಆನ್ಸರ್ಸ್ ಕೊಟ್ಟು, ಜನರು ಹೇಗೆ ಮಾಡ್ತಾರೆ, ಆಬ್ಜೆಕ್ಟಿವ್ ಟೈಪ್ ಅಂದ್ರೆ 1 2 3 ABCD 4 ಇದಾ ಆಬ್ಜೆಕ್ಟಿವ್ ಟೈಪ್ 3-4 ಆನ್ಸರ್ಸ್ ಕೊಟ್ಟು ಹಿ ಆಸ್ಕ್ಸ್ ಮೀ ಟು ಚೂಸ್ ಔಟ್ ಆಫ್ ಇಟ್. ನಾನು ಇದು ಓದಲ್ಲ, ನನಗೆ ಇದು ಅರ್ಥವಾಗ್ತಾ ಇಲ್ಲ, ಯಾವ್ದು ಓದಬೇಕು? ಹಿ ವಿಲ್ ಗಿವ್ ಮೀ ಅನ್ ಆಪ್ಷನ್. ಅಷ್ಟರಲ್ಲೇ ನಾನು ಚೂಸ್ ಮಾಡಬೇಕು. ಅಂಡ್ ಹಿ ವಿಲ್ ಡೂ ಹಿಮ್ಸೆಲ್ಫ್. ಮತ್ತೆ ಪ್ರಶ್ನೆ ಕೇಳ್ತಾನೆ, ನನಗೆ ಏಕೆ ಅರ್ಥವಾಗ್ತಾ ಇಲ್ಲ. ಈಗ ಏನೋ ತರ್ಕ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ, ಏನೋ ಪ್ರಶ್ನೆ ಮಾಡ್ತಾನೆ, ಬಟ್ ಅಲ್ಲೇ ಇದ್ದಾನೆ. ವೈ ಡೋಂಟ್ ಯು ಡೈರೆಕ್ಟ್ಲಿ ಲಿಸನ್ ಟು ಹಿಮ್? ಇದು ಏನು ಬುದ್ಧಿಯಪ್ಪ? ಅಂಗಟ್ಲೋ ಅನ್ನಿ ಉನ್ನವಿ ಅಲ್ಲುಡಿ ನೋಟ್ಲೋ ಶನಿ ಉಂದಿ. ಒಂದು ತೆಲುಗಿನಲ್ಲಿ ಗಾದೆ ಇದೆ. ಅಂಗಡಿಯಲ್ಲಿ ಎಲ್ಲಾ ಪದಾರ್ಥಗಳಿವೆ, ಸೂಪರ್ ಮಾರ್ಕೆಟ್ನಲ್ಲಿ ಎಲ್ಲಾ ವಸ್ತುಗಳಿವೆ. ಎಲ್ಲ ವಸ್ತುಗಳಿದ್ದರೆ ಬೇಕಾದಷ್ಟು ಕೊಂಡ್ಕೋ ತಿನ್ನಬಹುದು ಅಲ್ಲವೇ? ಎಲ್ಲ ಮಿಠಾಯಿಗಳು ಯಾವುದಾದ್ರೂ ತಿನ್ನಬಹುದು. ಆದರೆ ಈ ಅಳಿಯ ಬಾಯಿಯಲ್ಲಿ ಏನಿದ್ದಾನೆ? ಶನಿ ಇದ್ದಾನಂತೆ. ಶನಿ ಅಂದ್ರೆ ಇವ್ರಿಗೆ ಅದೃಷ್ಟವಿಲ್ಲ ಎಂದರ್ಥ. ಎಲ್ಲ ಅಲ್ಲೇ ಇದ್ದಾರೆ. ಭಾರತ ದೇಶದಲ್ಲಿದ್ದುಕೊಂಡು ಎಲ್ಲಾ ಕಡೆ ಗುರುಗಳು, ಸಾಂಪ್ರದಾಯಿಕರು ಎಲ್ಲಾ ಕಡೆ ಇದ್ದೇ ಇದ್ದಾರೆ. ಭಾರತ ದೇಶದಲ್ಲಿದ್ದು ಅಮೆರಿಕಾದಲ್ಲಿ ಇರುವ ಹಾಗೆ ಮಾತಾಡ್ತಾರೆ. ಇವರನ್ನು ಬಯ್ಯಬೇಕಾ? ಅಯ್ಯೋ ಪಾಪ ಎಂದು ಹೇಳಬೇಕಾ? ದೇ ಕಮ್ ಅಂಡ್ ಇರಿಟೇಟಿವ್. ಏನಂದ್ರೆ ನಿಗೂಢವಾದ ಪ್ರಶ್ನೆಗಳನ್ನು ಕನ್ಸಲ್ಟೆನ್ಸಿ ಹಾಗೆ ಮಾತಾಡ್ತಾರೆ. ತತ್ವಮಸಿ ಅಂದ್ರೆ ಏನು ಗುರುಗಳೇ? ಒಂದ್ಸಲ ಹೇಳಿ. ಏನು? ವಾಟ್ಸಪ್ ಮೆಸೇಜ್ ಮಾಡ್ತಾರೆ. ವಾಟ್ಸಪ್ ಮೆಸೇಜ್ ಮೂಲಕ ತತ್ವಮಸಿ ಅಂದ್ರೆ ಹೇಳಬೇಕಂತೆ. ಅಂಡ್ ಹಿ ವಿಲ್ ಆರ್ಗ್ಯೂ ಅಂಡ್ ಆರ್ಗ್ಯುಮೆಂಟ್ ಅನ್ನು ಅಲ್ಲಿ ಕಿಪ್ಸಾನ್ ವಾದಿಸುತ್ತಾನೆ. ಆ ವಾದನಕ್ಕೆ ನಾನು ರಿಪ್ಲೈ ಕೊಡಬಿಟ್ಟು ನಾನು ಐ ಶುಡ್ ಆರ್ಗ್ಯೂ ವಿತ್ ಹಿಮ್ ಅಲ್ಲವೇ? ಈಗ ಇದು ಪದ್ಧತಿ. ಏನಪ್ಪಾ, ದೀಸ್ ಫೆಲ್ಲೋಸ್ ನೀಡ್ಸ್ ಟು ಬಿ ಕಿಕ್ಡ್, ನಾಟ್ ಆರ್ಡಿನರಿಲಿ ಟ್ರೀಟೆಡ್. ಹ್ಯೂಮನ್ ಬೀಯಿಂಗ್ ಆಗಿ ನೋಡಬಾರದು ಇವರನ್ನು. ಇದು ದ ಎನಿಮಲ್ಸ್ ಇದ್ದಾರೆ, ಮನುಷ್ಯರಲ್ಲ. ನೋಡಿ, ಕಾಮನ್ ಸೆನ್ಸೂ ಇಲ್ಲ. ವಿದ್ಯೆ ಮಾತ್ರ ದೊಡ್ಡದು. ಇಂಥವರನ್ನೇ ಅಸುರರು ಎಂದು ಹೇಳಿದ್ದಾರೆ. ಕಾಮನ್ ಸೆನ್ಸ್ ಇಲ್ಲ. ಹೇಳಿದ್ದರೂ ಅರ್ಥವಾಗಲ್ಲ, ಕೇಳಲ್ಲ. ಆದರೂ ಇವರನ್ನು ಮಾತ್ರ ಬಿಡಲ್ಲ. ನಾವು ಹೇಳಿದ್ದು ನೀವು ಒಪ್ಪಿ, ಇದಕ್ಕೆ ನೀವು ಈ ತರಹ ಆನ್ಸರ್ ಕೊಡಬೇಕು. ಐ ಗಿವ್ ಯು ಆಪ್ಷನ್, ಇಷ್ಟು ಸರ್ಕಂಫರೆನ್ಸ್ ಕೊಡ್ತೀನಿ, ಇದರಿಂದಲೇ ನೀವು ಆನ್ಸರ್ ಕೊಡಬೇಕು. ಗುರುಗಳು ಸಿಕ್ಕಿದ್ದು ನಾಟ್ ಟು ಲರ್ನ್. ಈ ಜನರನ್ನು ನೋಡಿದರೆ ತಮ್ಮ ಸಂದೇಹಗಳನ್ನು ನಿವೃತ್ತಿ ಮಾಡಿಕೊಳ್ಳುವುದು ನಮಗೆ ಒಂದು ಮಾರ್ಗದರ್ಶನ ಸಿಕ್ಕುವುದಲ್ಲ. ಅವರನ್ನು ಸಿಕ್ಕಿಸಿ ಉಲ್ಟಾ ತಿಲ್ಟಾ ಮಾಡಿ, ಇರಿಟೇಟ್ ಮಾಡಿ, ಟೆಸ್ಟ್ ಇನ್ ದ ಗುರು. ಅಂಡ್ ದೆನ್ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಏನ್ ಓಕೆ ಅಲ್ಲಪ್ಪ, ಈಗ ದೊಡ್ಡವರಿದ್ದಾರೆ, ಹೋಗು, ನನಗೆ ಗೊತ್ತಿಲ್ಲ ಅಂದ್ರೆ ಬಿಡಲ್ಲ. ನನಗೆ ಗೊತ್ತಿಲ್ಲ ಫರ್ಗಿವ್ ಮೀ ಅಂದರೂ ಬಿಡಲ್ಲ ನಿನ್ನನ್ನು. ನನಗೆ ಗೊತ್ತಿಲ್ಲಪ್ಪ, ನಾನು ಪಂಡಿತನಲ್ಲ, ನನಗೆ ಗೊತ್ತಿದ್ದು ಏನೋ ಅಲ್ಲೆಲ್ಲಿ ಸ್ವಲ್ಪ ಕೇಳಿದ್ದೀನಿ, ದೊಡ್ಡವರಿದ್ದಾರೆ, ಅವರ ಹತ್ತಿರ ಹೋಗಿ ಕಲ್ತುಕೊಂಡ್ರೆ ಬಿಡಲ್ಲ. ದೇ ಕೀಪ್ ಆನ್ ಹೆರಾಸಿಂಗ್. ಇವರನ್ನು ಏನು ಹೇಳಬೇಕು? 30-40 ವರ್ಷನೂ ವೇದಾಂತ ಕೇಳಿ ಕೇಳಿ ಜೀವನ್ಮುಕ್ತರಾಗಲಿಲ್ಲ. ವಾಟ್ ಈಸ್ ದ ಪಾಯಿಂಟ್ ಇನ್ ಲಿಸ್ನಿಂಗ್ ಟು ವೇದಾಂತ? ಅಲ್ಲೇ ಒಬ್ಬನು ಪ್ರಶ್ನೆ ಮಾಡಿದ್ದ. ಅವನೇ ಈ ಪ್ರಶ್ನೆ ಮಾಡಿದವನು. ನಾನು ಇಷ್ಟೊತ್ತು ಹೇಳಿದ ಪುರಾಣವೆಲ್ಲ ಆ ಮಹಾತ್ಮಂದೆ. 30-40 ವರ್ಷ ವೇದಾಂತ ಕೇಳಿದ ನಂತರನು ಏನಾಗ್ತಾ ಇಲ್ಲ, ಜೀವನ್ಮುಕ್ತರಾಗ್ತಾ ಇಲ್ಲ. ಏಕೆ? ವೇದಾಂತದಲ್ಲಿ ತಪ್ಪಿದೆಯಾ? ಅಥವಾ ಗುರುಗಳು ಮೋಸ ಮಾಡಿ ಸರಿಯಾಗಿ ಹೇಳ್ತಾ ಇಲ್ಲವಾ? ಸರಿಯಾಗಿದ್ದು ಹೇಳ್ತಾ ಇಲ್ಲ. ಒಬ್ಬನಿದ್ದಾನೆ, ಟೆಲಿಫೋನ್ ಮಾಡ್ತಾನೆ. ಅಬ್ಬಾ, ಎಷ್ಟು ಹಿಂಸೆ ಮಾಡ್ತಾನಂದ್ರೆ, ಎಲ್ಲೋ ಒಂದು ಕಡೆ ಭೇಟಿ ಮಾಡಿದ, ಹೇಗೋ ನನ್ನ ನಂಬರ್ ಸಿಕ್ಕಿಸ್ಕೊಂಡ. ಅದಕ್ಕೋಸ್ಕರನೇ ಪೂರ್ವ ಋಷಿಗಳು ಎಲ್ಲೋ ಹಿಮಾಲಯದಲ್ಲಿದ್ದು ಭಾರತ ದೇಶಕ್ಕೆ, ಕೆಳಗಿನ ದೇಶಕ್ಕೆ ಬರುವುದೇ ಅಲ್ಲ, ಎಲ್ಲೋ ಇದ್ದು ಬಿಡ್ತಾರೆ. ಅಜ್ಞಾತವಾಗಿರುತ್ತಾರೆ, ಯಾರಿಗೆ ಕಂಡೇ ಬರಬಾರದು. ಕಾಷಾಯ ಹಾಕೊಳ್ಳುವುದು, ಸಮಾಜದಲ್ಲಿ ತಿರುಗುವುದು, ಇದೆಲ್ಲ ತಲೆನೋವು. ಎಲ್ಲೋ ಏಕಾಂತದಲ್ಲಿದ್ದರೆ ಯಾರಿಗೆ ಗೊತ್ತಾಗಲ್ಲ. ನೋಬಡಿ ವಿಲ್ ಬಾದರ್ ಫಾರ್. ಇದರಲ್ಲಿ ಮೂರ್ಖ, ಸ್ವಯಂ ಬುದ್ಧಿ ಇಲ್ಲ, ಹೇಳಿದ್ರೆ ಅರ್ಥವಾಗಲ್ಲ. ಬಟ್ ಹಿಂಸೆ ಮಾಡುವುದು ಬಿಡಲ್ಲ ಅಲ್ಲವೇ? ದೀಸ್ ಆರ್ ದ ಪ್ರಾಬ್ಲಮ್. ಒಬ್ಬನ್ ಟೆಲಿಫೋನ್ ಮಾಡ್ತಾನೆ ಬೆಂಗಳೂರಿನಿಂದ. ಅವ್ರೇ ಹೇಳ್ತಾನೆ, ಗುರುಗಳೇ ಬನ್ನಿ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ. ಅಲ್ಲಪ್ಪ, ನಾನಿಲ್ಲಿ ಹೊಲನರ್ಸ್ಬೇಕು. ಎಲ್ಲಿದ್ದೀರಿ? ಹೊಲನರ್ಸ್ಪುರದಲ್ಲಿ. ಬೆಂಗಳೂರಿಗೆ ಯಾವಾಗ ಬರ್ತಾ ಇದ್ದೆ? ಟೆಲಿಫೋನ್ ಮಾಡ್ತಾರೆ.
ಹೇಳಕ್ಕಾಗಲ್ಲ. ಮುಂದಿನ ತಿಂಗಳು ಬನ್ನಿ ಗುರುಗಳೇ, ಮುಂದಿನ ತಿಂಗಳು ಬನ್ನಿ, ಬೆಂಗಳೂರಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬಂದು ಪ್ರವಚನ ಹೇಳಿ, ವೇದಾಂತ ಹೇಳಿ, ನನಗೆ ಉಪನಿಷತ್ತು ಹೇಳಿ ಅಂದೆ. ನಾನೇನು ಹೇಳಲಿಲ್ಲ. ಈಗ ನಂತರ ಈ ಕೆಲವು ದಿವಸ ಅಮೆರಿಕಕ್ಕೆ ಹೋಗಿದ್ದೇನಂತೆ, ಏನೋ 3 ತಿಂಗಳು ಏನೋ 6 ತಿಂಗಳು. ಹೋಗಿ ಬಂದ ತಕ್ಷಣವೇ ಹೇಳ್ಬಿಡ್ತಾನೆ, ಗುರುಗಳೇ ನಾನು ಅಮೆರಿಕದಿಂದ ಬಂದೆ. ಯಾರು ನೀನು, ಅಮೆರಿಕ ಏನು, ಬರುವುದೇನು, ಇದನ್ನೆಲ್ಲ ನನಗೇಕೆ ಹೇಳುವುದು? ನಾನು ಬಂದೆ, ನಾನು ಸ್ವಾಮೀಜಿ ಅಮೆರಿಕದಿಂದ ಬಂದೆ, ನಾನು ಅಮೆರಿಕದಿಂದ ಬಂದೆ. ಓಕೆ, ಬಂದರೆ ಒಳ್ಳೆಯದು ಅಂತ ಹೇಳಿ. ಬನ್ನಿ ಬನ್ನಿ, ನಮ್ಮ ಮನೆಗೆ ಬನ್ನಿ. ಏಕೆ ನನಗೆ ಹೇಳಿ, ಏನು ಹೇಳಬೇಕು? ಈಗಲೇ ಇವತ್ತೇ ನಾನು ಜೀವನ್ಮುಕ್ತನಾಗುವಷ್ಟು ನನಗೆ ಉಪದೇಶ ಮಾಡಿ, ಇವತ್ತೇ ಆಗಬೇಕು. ಇವತ್ತು ಕೇಳಿದ್ದರೆ ನಾನು ಇವತ್ತೇ ಜೀವನ್ಮುಕ್ತನಾಗಬೇಕು, ಹೇಳಿ ನನಗೆ. ಈಗ ಏನಪ್ಪ ಜನರಿಗೆ ಆಟ ಆಗಿಬಿಟ್ಟಿದೆ. ಒಂದು ದಿವಸ ಯಾವುದು ತಲೆ ಬಗ್ಗಲ್ಲ, ತಲೆ ಬಗ್ಗಲ್ಲ, ಮೈ ಬಗ್ಗಲ್ಲ, ಒಂದು ಜಪ, ಪೂಜಾ, ಧ್ಯಾನ, ಶ್ರದ್ಧಾ, ಭಕ್ತಿ, ವೈರಾಗ್ಯ ಯಾವುದು ಬೇಡ. ಈಗ ಮಾತ್ರ ನನಗೆ ಜೀವನ್ಮುಕ್ತಿ ಅಂದ್ರೆ ಏನ್ ಅನ್ಕೊಂಡಿದ್ದೆ? ಟೈಟಲ್ ಅನ್ಕೊಂಡಿದ್ದೀಯಾ? ಹೋಗು, ನಮ್ಮ ಪ್ರೆಸಿಡೆಂಟ್ ಸರ್ಕಾರ ಕೊಡ್ತಾರೆ, ಅಥವಾ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಅನ್ನು ಅಡುಗು, ಇಲ್ಲದಿದ್ದರೆ ನಮ್ಮ ಹಿಂದಿನ ಎಕ್ಸ್ ಚೀಫ್ ಮಿನಿಸ್ಟರ್ ಅನ್ನು ಕೇಳು. ಇಲ್ಲಿ ನಮ್ಮ ಹೊಳೆನರಸಪುರ ಅವನೇ, ಅವರು ನಮ್ಮ ಚೀಫ್ ಮಿನಿಸ್ಟರ್, ಪ್ರಧಾನಮಂತ್ರಿ, ಅವರನ್ನು ಹೋಗಿ ಕೇಳುವವರೆಗೊಂದು ಟೈಟಲ್ ಕೊಟ್ಟು ಬಿಡ್ತಾನೆ, ನಿಮ್ಗೆ ಜೀವನ್ಮುಕ್ತ, ಮಿಸ್ಟರ್ ಜೀವನ್ಮುಕ್ತ ಎಂದು ಕೊಟ್ಟು ಬಿಡ್ತಾರೆ ಟೈಟಲ್. ಏಕಪ್ಪ, ನಮ್ಮಂತ ಅಜ್ಞಾನಿಗಳನ್ನು ಕೇಳಿ ನಿಮಗೆ ಹೇಗೆ ಏನ್ ಸಿಗ್ತದೆ? ನಿಮಗೆ ನಾನು ಅದು ಹೇಳಿದ್ದೀನಿ, ನನ್ನಂತ ಅಜ್ಞಾನಿಯಿಂದ ನಿಮ್ಗೆ ಏನ್ ಸಿಗ್ತದೆ? ಯಾರೋ ದೊಡ್ಡ ಮಹನೀಯರಿದ್ದಾರೆ, ಅವರನ್ನು ಕೇಳು, ನಿಮಗೆ ದೊಡ್ಡ ದೊಡ್ಡ ಟೈಟಲ್ಸ್ ಸಿಗ್ತವೆ. ಒಂದೇ ಅಲ್ಲ, ಬೇಕಂದ್ರೆ 3 ಜೀವನ್ಮುಕ್ತ ಟೈಟಲ್ಸ್ ಪಡ್ಕೊಳ್ಳಬಹುದು. 3 ಜೀವನ್ಮುಕ್ತ, ಒಂದು ಬ್ರಹ್ಮಜ್ಞಾನಿ, ಒಂದು ಜೀವನ್ಮುಕ್ತ, ಒಂದು ಇನ್ನೇನೋ 4, 5, 6 ಸಿಗ್ತವೆ. ಒಬ್ಬನಿದ್ದಾನೆ ಇವರೆಗೂ ಬ್ರಹ್ಮಜ್ಞಾನಿ ಎಂದು, ವೇದಾಂತೈಕ ವೇದಿ ಎಂದು, ಕರ್ನಾಟಕ ವೇದಾಂತಿ ಎಂದು ಒಬ್ಬನು ಪಡ್ಕೊಳ್ತಾ ಇದ್ದಾನೆ ಅವಾರ್ಡ್ಗಳು. ಒಳಗೆ ಏನಿಲ್ಲವೋ ಹೊರಗೆ ಹಾಕೊಳ್ತಾರೆ ಅಲ್ಲವೇ? ಒಳಗೆ ಏನಿಲ್ಲ, ಒಳಗೆಲ್ಲ ಟೊಳ್ಳು. ಈಗ ಹೊರಗೆ ಆದರೂ ಇರಬೇಕಲ್ಲವೇ? ಈಗ ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ಹಾಕೊಳ್ತಾ ಇರುತ್ತಾರೆ. ಇದೆಲ್ಲ ಬಫೂನ್ಸ್ ಅಲ್ಲವೇ? ದಟ್ಸ್ ವೆರಿ ವೆರಿ ಫೆಲೋಸ್, ಬಫೂನ್ಸ್. ಆಶ್ಚರ್ಯಕರ. ಏನಪ್ಪ, ತಾನಾಗಿರುವುದಕ್ಕೆ ನಿಮಗೇನು ಟೈಟಲ್ ಬೇಕಾ? ನೀವೇನಾದರೂ ಬೋರ್ಡ್ ಹಾಕೊಳ್ತೀರ, ಅಡ್ವರ್ಟೈಸ್ಮೆಂಟು, ಐ ಆಮ್ ಎ ಹ್ಯೂಮನ್ ಬೀಯಿಂಗ್ ಹಿಯರ್ ಎಂದು ಯಾರಾದ್ರೂ ಬರ್ಕೊಳ್ಳಿ. ಹ್ಯೂಮನ್ ಬೀಯಿಂಗಾ? ನಾನೊಬ್ಬ ಮನುಷ್ಯ, ಟೈಟಲ್ ಎಲ್ಲರೂ ಕೊಟ್ಟರು, ಮನುಷ್ಯ. ಏನಪ್ಪ, ಎಲ್ಲರೂ ಮನುಷ್ಯರೇ, ನೀನೇನು ಸ್ಪೆಷಲ್? ಹೌದೌದು, ಅದೇ ನನ್ನ ಸ್ಪೆಷಾಲಿಟಿ, ನಾನೊಬ್ಬ ಮನುಷ್ಯ. ಇದಕ್ಕೆ ಒಂದು ಟೈಟಲ್ ಬೇಕಾ? ಇದಕ್ಕೊಂದು ಟೈಟಲ್ ಬೇಕಾ? ಯು ಆರ್ ವಾಟ್ ಯು ಆರ್, ದಟ್ಸ್ ಎ ನ್ಯಾಚುರಲ್ ಎಕ್ಸಿಸ್ಟೆನ್ಸ್. ಆತ್ಮದ ಸ್ವರೂಪವೇ ಇರವು, ಇರವಿಗೆ ಇರವು ಎಂದು ಹೇಳಬೇಕಾ ಟೈಟಲ್? ಏನೋ ಇರುತ್ತಾರೆ ಇದೆಲ್ಲ. ಟೈಮ್ ಪಾಸ್ಗೆ ಎಲ್ಲರನ್ನು ನೋಡ್ತಾ ಇರಬೇಕು, ವೆರಿ ಇಂಟ್ರೆಸ್ಟಿಂಗ್ ಇರುತ್ತಾರೆ. ಜನರು ಕಾರ್ಟೂನ್ಸ್ ನೋಡ್ತಾರೆ. ಏಕೆ? ನಮಗೆ ವೇದಾಂತಿಗಳನ್ನು ನೋಡಿ ತುಂಬಾ ದೊಡ್ಡ ಕಾರ್ಟೂನ್ಸ್ ಇದ್ದಾರೆ. ನೀವೆಲ್ಲ ಕಾರ್ಟೂನ್ಸ್ ಓದ್ತಿರಿ ನೋಡಿ, ನ್ಯೂಸ್ ಪೇಪರ್ನಲ್ಲಿ, ಪತ್ರಿಕೆಗಳಲ್ಲಿ, ಬೇಕಾಗಿಲ್ಲ. ಕೆಲವರು ವೇದಾಂತಿಗಳೇ ಇದ್ದಾರೆ, ಕಾರ್ಟೂನ್ಗಳು ಚೆನ್ನಾಗಿ ನೋಡಬಹುದು. ಯು ಕ್ಯಾನ್ ಎಂಜಾಯ್ ದೇರ್ ಫನ್. ಹೋಗಿ ಕೂತಿದ್ದರೆ ಯು ಕ್ಯಾನ್ ಎಂಜಾಯ್ ದ ಫನ್. ಓಕೆ, ನೋಡಿ ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಶ್ರೋತವ್ಯ, ಎಷ್ಟು ಅದ್ಭುತವಾದ ವಿಷಯ. ಶ್ರವಣ ಎಂಬುದು ಒಂದು ಬ್ರಹ್ಮಾಸ್ತ್ರ ಅಂತದ್ದು. ಒಂದೊಂದು ಮಾತು ಕೇಳು, ಅದು ಬಂದು ನಮ್ಮ ಹೃದಯವನ್ನು ಹತ್ತಿದ್ದರೆ ಸಾಕು. ಅಜ್ಞಾನ, ತಪ್ಪು ತಿಳುವಳಿಕೆ, ಮೋಹ, ಈವನ್ ಕೆಲವು ಮಾನಸಿಕ ಗುಣಗಳಾದ ವೈರಾಗ್ಯ, ಇನ್ಸ್ಪಿರೇಷನ್, ಉತ್ಸಾಹ, ಪ್ರಸನ್ನತ, ಈ ಇಂದ್ರಿಯ ಮನೋನಿಗ್ರಹಾದಿಗಳನ್ನು ಕೊಟ್ಟು ಬಿಡುತ್ತದೆ ಆ ಗುರುಗಳ ಅನುಗ್ರಹ, ಗುರುಗಳ ಮಾತುಗಳು. ಏಕೆಂದ್ರೆ ಇದು ಉಪನಿಷತ್ತು ಮಾತುಗಳು, ವೇದಾಂತದ ಮಾತುಗಳು ಒಂದು ಉಪನಿಷತ್ತು ಮಂತ್ರ ಸಮಾನ. ಇದು ಸಾಮಾನ್ಯರಲ್ಲ, ಶಂಕರಾಚಾರ್ಯರಂತ ಮಹನೀಯರು, ಪೂಜ್ಯರು, ಮಹನೀಯರು, ತಪಸ್ವಿಗಳು ತನ್ನ ಬಾಯಿದಿಂದ ಬಂದಿರುವ ಮಾತುಗಳು. ಒಂದೊಂದು ಮಾತಿಗೆ ಎಷ್ಟು ಮಹಿಮೆ ಇದೆ ನೋಡಿ. ನಾವು ವಿನಯದಿಂದ, ಶ್ರದ್ಧದಿಂದ, ಆರಾಧನಾ ಭಾವದಿಂದ, ಒಂದು ಭಕ್ತಿ ಭಾವದಿಂದ ಮಾತು ಕೇಳು. ಶ್ರೋತವ್ಯ, ಈ ಉಪದೇಶವೇ ದೊಡ್ಡ ಉಪದೇಶ. ಆತ್ಮಾವಾರೇ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ತನ್ನ ಬಾಯಿ ಬಿಟ್ಟು ಹೇಳುತ್ತಾ ಇದೆ ಉಪನಿಷತ್ತು, ಶ್ರವಣ ಮಾಡು, ಅದು ನಿನಗೆ ದೊಡ್ಡ ಅನುಗ್ರಹ. ನಮ್ಮ ಶೃಂಗೇರಿ ಆಚಾರ್ಯರು, ವಿದ್ಯಾತೀರ್ಥ ಸ್ವಾಮಿಗಳು, ಹಿಂದಿನವರು, ಈಗಿನ ಸೀನಿಯರ್ ಸ್ವಾಮಿಗಳಿಗಿಂತ ಹಿಂದಿನ ಸೀನಿಯರ್ ಸ್ವಾಮಿಗಳು ಹೇಳುತ್ತಿದ್ದರು, ವೇದಾಂತ ಶ್ರವಣವೇ ಮಹಾ ಸೌಭಾಗ್ಯ. ಎಂತವನನ್ನಾದರೂ ವೇದಾಂತದ ಮಹಿಮೆ ಎಂತದ್ದಂದರೆ ಅದು ಕೇಳಿದ್ದರೆ ಸಾಕು, ಮನಸ್ಸಿಗೆ ಟಚ್ ಆದರೆ ಸಾಕು, ಕಲ್ಲನ್ನು ಬದಲಾಯಿಸಿಬಿಡುತ್ತದೆ. ವೇದಾಂತ ವಚನಕ್ಕೆ ಎಷ್ಟು ಶಕ್ತಿ ಇದೆ ಕೇಳಲಿ. ಬಟ್ ಕೇಳು, ಗುರು ಮುಖದಿಂದ ಕೇಳು, ಕೇಳಿದರೆ ಸಾಕು,
ನಿಮ್ಮ ಮನಸ್ಸನ್ನೇ ಬದಲಾಯಿಸಿಬಿಡ್ತದೆ. ಅವರಿಗೆ ವೇದಾಂತ ಶ್ರವಣ ಅಂದ್ರೆ ಎಷ್ಟು ಪ್ರೀತಿ, ಎಷ್ಟು ಶ್ರದ್ಧೆ. ಆ ವೇದಾಂತ ಶ್ರವಣ ಕೇಳಿದ್ದರೆ ಕೇಳುವವನು ತಾನಲ್ಲ, ತಾನಿನ್ನು ಮನುಷ್ಯನೇ ಅಲ್ಲ. ಆ ಮಾತುಗೆ ಅಷ್ಟು ಮಹಿಮೆ ಇರುತ್ತದೆ. ಯಾಕಂದ್ರೆ ಆ ಮಾತು ಕೇಳಿದಾಗ ಆ ಶ್ರೋತ ಅದರಲ್ಲಿ ಮುಳುಗಿ ಹೋದರೆ ತಾನು ಇನ್ನು ಪ್ರಮಾತೃತ್ವ ಜೀವತ್ವನೇ ಉಳಿಯಲ್ಲ. ಸ್ವಾಮೀಜಿಗೆ ವೇದಾಂತ ಶ್ರವಣದ ಮಹಿಮೆ ತುಂಬಾ ಚೆನ್ನಾಗಿ ಗೊತ್ತು. ಅವರು ಹೇಳುತ್ತಿದ್ದರು, ಶ್ರವಣ ಮಾಡುವುದೇ ಒಂದು ದೊಡ್ಡ ತಪಸ್ಸು, ದೊಡ್ಡ ಶಕ್ತಿ. ಶ್ರವಣವೇ ಒಂದು ಮಹಾಶಕ್ತಿ, ಅದ್ಭುತವಾದ ಶಕ್ತಿ. ಅದರಿಂದ ಅದಕ್ಕೋಸ್ಕರ ಸರಿಯಾಗಿ ಟೈಮ್ ಪಾಸ್ ಆಗಿ ಹಾಗೆ ಏನದು ಕ್ಯಾಶುವಲ್ ಆಗಿ, ಟೈಮ್ ಪಾಸ್ ಅಂದ್ರೆ ಕ್ಯಾಶುವಲ್ ಆಗಿ ಕೇಳುವಕ್ಕಿಂತ ಶ್ರದ್ಧದಿಂದ, ಆದರದಿಂದ, ಓಪನ್ನೆಸ್. ಶ್ರದ್ಧಾ ಅಂದ್ರೆ ವಿತ್ ಹೋಲ್ ಹಾರ್ಟೆಡ್ನೆಸ್, ಓಪನ್ನೆಸ್. ಆಧುನಿಕ ಇಂಗ್ಲಿಷ್ ಭಾಷೆಯಲ್ಲಿ ಹೇಳಬೇಕಾದರೆ ಮನಸ್ಫೂರ್ತಿಯಾಗಿ ಕೇಳಬೇಕು, ಪೂರ್ತಿ ಮನಸ್ಸಿಟ್ಟು ಹೋಲ್ ಹಾರ್ಟೆಡ್ಲಿ ಕೇಳಬೇಕು, ಓಪನ್ ಮೈಂಡಿನಿಂದ ಕೇಳಬೇಕು. ಆ ಕೇಳುವುದು ನಮ್ಮನ್ನು ಈಗ ಕೇಳ್ತಾ ಇರ್ತೀವಿ, ಒಂದು ದಿವಸ ನಡೆಯುತ್ತದ ಹೀಗೆ ಅನ್ಕೊಳ್ಳಬಾರದು. ತುಂಬಾನೇ ಇದೆ, ಕೇಳ್ತಾ ಇರ್ತೀವಿ, ಈಗ ಹಾಗೆ ಆಗಲೇ ಏನೋ ಆಗುತ್ತದೆ ನಿಧಾನವಾಗಿ ಅಂತ. ಹಾಗೆ ಕೇಳುವುದನ್ನೇ, ಶ್ರವಣವನ್ನೇ ಏನೋ ಈಗ ನಡೆಯುತ್ತದೆ ಏನೋ ಎಂದು ಹಾಗೆ ಹೇಳಬೇಡ. ಓಪನ್ನೆಸ್ ಎಷ್ಟಿರಬೇಕಂದ್ರೆ, ಈಗ ಕೇಳುತ್ತಾ ಇದ್ದರೆ ದೇಶ, ಕಾಲ, ನಾಮ, ರೂಪ, ಪ್ರಪಂಚವನ್ನೇ ಮರೆತು ಹೋಗಬೇಕಷ್ಟೇ. ಆ ವಾಕ್ಯ ಇದೆ, ನಾನಿದ್ದೇನೆ ಅಷ್ಟೇ. ಆ ವಾಕ್ಯ ನನ್ನ ಹೃದಯವನ್ನು, ಈಗಲೇ ನನ್ನ ಸ್ವರೂಪವನ್ನು ಹೇಳ್ತಾ ಇದೆ. ಪ್ರಪಂಚವನ್ನೇ ಮರೆತು ಹೋಗಿ, ನನ್ನನ್ನು ನಾನೇ ಮರೆತು ಹೋಗಿ ಅಲ್ಲಿ ಮುಳುಗಿ ಅಷ್ಟು ಕೇಳಬೇಕು. ಓಪನ್ನೆಸ್ ಅಂಡ್ ಹೋಲ್ ಹಾರ್ಟೆಡ್ನೆಸ್, ಮನಸ್ಫೂರ್ತಿಯಾಗಿ ಸಮರ್ಪಣ ಭಾವ. ಶ್ರದ್ಧಾ, ಭಕ್ತಿ, ಭಜನ, ಕೀರ್ತನ ಹೇಳ್ತಾರೆ, ಇದು ಅಷ್ಟೇ. ವೇದಾಂತ ಶ್ರವಣವೇ ಒಂದು ಕೀರ್ತನ. ಇಲ್ಲಿ ಏನಿದೆ, ಭಗವಂತನ ತತ್ವ ಇದೆ, ವೈರಾಗ್ಯ ಇದೆ, ಮಹಿಮ ಇದೆ. ಇದು ಒಂದು ಎಷ್ಟು ಆರಾಧನಪ್ಪ ಇದೆ, ದೊಡ್ಡ ಸಾಧನ. ಇದರಿಂದ ಪುಣ್ಯ ಬೇಕಂದರೂ ಇದು ಪುಣ್ಯ. ಪರಮಾತ್ಮ ತತ್ವವನ್ನು ಕೇಳುವುದೇ ಒಂದು ಪುಣ್ಯ. ಜೀವ ಭಾವವನ್ನು ತೆಗೆಯುತ್ತದೆ, ಪ್ರಪಂಚವನ್ನು ಪಕ್ಕಕ್ಕಿಡುತ್ತದೆ, ದೃಷ್ಟಿ ಪರಮಾತ್ಮನಲ್ಲೇ ಇರುತ್ತದೆ. ಇದಕ್ಕಿಂತ ಹೆಚ್ಚಿನ ಪುಣ್ಯ ಬೇಕಾ? ಇದು ದೊಡ್ಡ ಪುಣ್ಯ ಕಾರ್ಯ. ಪುಣ್ಯ ಬೇಕಂದ್ರೆ ಪುಣ್ಯ, ಭಕ್ತಿ ಬೇಕಂದ್ರೆ ಭಕ್ತಿ, ಜ್ಞಾನ ಬೇಕಂದ್ರೆ ಜ್ಞಾನ, ತತ್ವ ಬೇಕಂದ್ರೆ ಈಗಲೇ ತಿಳಿಸುವಂಥದ್ದು. ಅದ್ಭುತವಾದ ಶ್ರವಣವನ್ನು ಅಷ್ಟು ಕಡೆಗಣಿಸಿ ನೋಡ್ತಾರೆ ಏನು ಜನರು. ಆ ಮಹಿಮೆ ಗೊತ್ತಿಲ್ಲವೋ ಏನು ಗೊತ್ತಿಲ್ಲ, ಅವರ ಬುದ್ಧಿ ಮಾತ್ರ ವಿಚಿತ್ರ. ಅದರಿಂದ ಶ್ರವಣ ಅದ್ಭುತವಾದದ್ದು. ಅದರಿಂದ ದರ್ಶನೋಪಾಯತ್ವೇನ ಶ್ರವಣ ಮನನೋಯೋರಿವ. ಶ್ರವಣ ಮಾಡು. ಒಬ್ಬ ನಮ್ಮ ಋಷಿಕೇಶ್ನಲ್ಲಿ ಒಂದು ಏನ್ ಹೇಳ್ತಾರೆ, ಮಠಾಧಿಪತಿ, ಒಬ್ಬ ಪೀಠಾಧಿಪತಿ ಹೇಳ್ತಾರೆ. ಅವರು ಹೇಳುತ್ತಿದ್ದರು, ಇತ್ತನಾ ಶ್ರವಣ ಕರೆ, ಹಿಂದಿಯಲ್ಲಿ इतना खूब श्रवण करे, इतना करे कि वो श्रवण के प्रभाव से मनन अपने आप होने लगेगा. ಗೊತ್ತಾಯ್ತಾ? ಶ್ರವಣ ಎಷ್ಟು ಮಾಡಬೇಕಂದ್ರೆ ಆ ಶ್ರವಣದಿಂದ ನಿಮ್ಮ ಕೈ, ಕಾಲು, ಇಂದ್ರಿಯಗಳು, ಮನಸ್ಸು ತುಂಬಿ 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 ಅದರಿಂದ ನೀವು ಪ್ರವಚನ ಮುಗಿದ ನಂತರ ಮನಸ್ಸಿಗ ಮರಣ ಮಾಡುತ್ತಲೇ ಇರಬೇಕು. ನೀವು ಯಾವ ಕೆಲಸ ಮಾಡುತ್ತಾ ಇದ್ದರೂ, ನಡೆಯುತ್ತಾ, ಉದ್ಯೋಗ ಮಾಡುತ್ತಾ ಆ ತತ್ವವನ್ನೇ ಚಿಂತನೆ ಮಾಡುತ್ತಾ ಇರಬೇಕು. ಶ್ರವಣ ಇತ್ತನಾ ಖೂಬ್ ಕರೆ कि मनन अपने आप होने लगेगा. ಅವರು ಮನನ ಬಿ ಇತ್ತನಾ ಕರೆ, ಮನನವು ಎಷ್ಟು ಮಾಡಬೇಕಂದ್ರೆ, ಮನನ ಮಾಡಿ 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 ಆ ನಿಧಿಧ್ಯಾಸನ, ಅದರಿಂದ ನೆಕ್ಸ್ಟ್ ಸ್ಟೆಪ್ ಆದ ಮುಂದಿನ ಹೆಜ್ಜೆಯಾದ ನಿಧಿಧ್ಯಾಸನ ತಾನೇ ಆಗುವಕ್ಕೆ ಶುರು ಆಗಬೇಕು. ಇತ್ತನಾ ಮನನ್ ಕರೆ ಕಿ ನಿಧಿಧ್ಯಾಸನ ಹೋನೆ ಲಗೆ. ಅದರಿಂದ ನಿಧಿಧ್ಯಾಸನೇ ಆಗಿಬಿಡಲಿ. ಆ ನಿಧಿಧ್ಯಾಸನವು ಎಷ್ಟು ಮಾಡಬೇಕಂದ್ರೆ, ಅದು ಮಾಡಿ 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 ಇನ್ನೀಗ ನಿಧಿಧ್ಯಾಸನ ಎಂಬುದೇ ಉಳಿಯಲಿಲ್ಲ. ಈಗ ಬ್ರಹ್ಮ ಸ್ವರೂಪವೇ ಉಳಿದಿದೆ. ಕಣ್ಣು ಮುಚ್ಚಲಿ, ಕಣ್ಣು ತೆಗೆಯಲಿ ಇರುವುದು ಬ್ರಹ್ಮ. ತಾನು ಏನೇ ಮಾಡಲಿ, ಕೂತಿರಲಿ, ಮಾಡಲಿ, ಬಿಡಲಿ, ಬ್ರಹ್ಮವೇ ಆಗಿಬಿಟ್ಟಿತು. ಇನ್ನು ಮಾಡುವುದಕ್ಕೆ ಏನು ಉಳಿಯಲಿಲ್ಲ. ನಿಧಿಧ್ಯಾಸನ ತಾನೇ ಮುಗಿದೇ ಹೋಯಿತು, ಎವಾಪರೇಟ್ ಆಗಿಬಿಟ್ಟಿತು. ನಿಧಿಧ್ಯಾಸನ ಮುಗಿದು ಬಿಟ್ಟು ಬ್ರಹ್ಮ ಸ್ವರೂಪದಲ್ಲಿ ಹೇಗೆ ನಿಂತಿದ್ದಾನೆ ಅಂದ್ರೆ, ದೇರ್ ಇಸ್ ನಥಿಂಗ್ ಎಲ್ಸ್ ಟು ರಿಮೇನ್ ಅದರ್ ದನ್ ಬ್ರಹ್ಮ. ಅಷ್ಟು ಆಗಬೇಕು. ಇದು ನೋಡು, ಅವರು ಶ್ರವಣ ಮನ ನಿಧಿಧ್ಯಾಸನವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ ನೋಡಿ. ಆ ಗುರುಗಳು ಹೇಳಿದ ಮಾತು ಇದು ನನಗೆ ಎಷ್ಟೋ ಸಲ ನೆನಪಕ್ಕೆ ಬರುತ್ತಿತ್ತು. ನಾನು ಇನ್ನು ಬ್ರಹ್ಮಚಾರಿ ಆಗಿದ್ದೆ. ಅವರಿದು ಹೇಳುತ್ತಿದ್ದರು, ಶ್ರವಣ ಇತ್ತನಾ ಕರೆ ದಿನ್ ರಾತ್ ಕರೆ, ಆಸುಪ್ತೇ ರಾಮೃತೆ. ಓ ಶ್ರವಣ್ ಅಪನೆ ಮನ್ಕು ಲಕ್ಕೆ, ತನ್ನ ಹೃದಯಕ್ಕೆ ಹತ್ತಿ ಅದು ತನ್ನ ಮನಸ್ಸಿನಿಂದ ಮನನ ಮಾಡಿಸುತ್ತದೆ. ನೀವು ಏನೇ ಮಾಡಲಿ ಮನನ ಮಾಡೋಕೆ ಬಿಡಲ್ಲ, ಮಾಡ್ತಾನೆ ಇರ್ತದೆ. ಮನನವು ಮಾಡಿ 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 ಅದು ನಿಧಿಧ್ಯಾಸನ ಆಗಿಬಿಡುತ್ತದೆ ಆಟೋಮೆಟಿಕ್ ಆಗಿ. ಬ್ರಹ್ಮ ಸ್ವರೂಪ, ನಾಮರೂಪಗಳು ಜಗತ್ತೆಲ್ಲ ಬಾಧಿತ ಮಾಡಿ ಚಿನ್ಮಾತ್ರವಾಗಿ ನಿಲ್ಲುವುದು ಅಷ್ಟೇ. ಆ ನಿಧಿಧ್ಯಾಸನ ನಡೆದು ಹಿಂಗಷ್ಟೇ ನಿಧಿಧ್ಯಾಸನ ತಾನೇ ಎವಾಪರೇಟ್. ಮಾಡುವರಿಲ್ಲ, ಮಾಡುವ ನಿಧಿಧ್ಯಾಸನ ಇಲ್ಲ, ಬ್ರಹ್ಮ ಸ್ವರೂಪವೇ ಆಗಿಬಿಟ್ಟಿತು. ಐಸಾ ಹೋ ಯೈ ಸಾಧನ ಹೈ.
ಅವ್ರು ಹೇಳುವುದು, ಎಷ್ಟೋ ಜನರು ಸನ್ಯಾಸಿಗಳು, ನಾನು ಕೇಳಿದ್ದೆಲ್ಲ ಹೆಚ್ಚು ಸನ್ಯಾಸಿಗಳಿಂದಲೇ, ಅನೇಕ ಸನ್ಯಾಸಿಗಳಿಂದ ಕೇಳಿದ್ದೀನಿ. ಒಬ್ಬೊಬ್ಬರು ಇದ್ದಂತೆ ಒಬ್ಬೊಬ್ಬರು ಹಿಮಾಲಯ ಅಷ್ಟು. ಯಾಕಂದ್ರೆ ಅವರ ಮಾತಿನಲ್ಲಿರುವಂತ ಡೆಪ್ತ್ ಕಂಡು ಬರುತ್ತದೆ, ಅವರ ಮನನ ಎಷ್ಟು ಆಳವಾಗಿದೆ ಎನ್ನುವುದು. ಪಂಡಿತರು ಪಂಡಿತರನ್ನು ಕೇಳಿದ್ದೀವಿ. ಪಂಡಿತರ ಮಾತುಗಳಲ್ಲಿ ಒಂದು ಚಮತ್ಕಾರ ಇರುತ್ತದೆ, ಆಕರ್ಷಣೆ ಇರುತ್ತದೆ. ಅಲ್ಲಿಂದ ಒಂದು ಕೊಟೇಶನ್, ಇಲ್ಲಿಂದ ಕೊಟೇಶನ್, ಏನೇನೋ ಮಾಡ್ತಾರೆ, ದಟ್ಸ್ ಓಕೆ. ಅದಲ್ಲ, ಆ ಮಾತಿನಲ್ಲಿರುವ ಡೆಪ್ತ್ ನೋಡಿ, ಆ ಹೃದಯದ, ಅವರು ಸ್ವಯಂ ಮನನ ಮಾಡಿ ತನ್ನ ಮನಸ್ಸು ಆತ್ಮಸ್ವರೂಪವಾಗಿ ಬಿಟ್ಟಾಗ ಆ ಅನುಭವದಿಂದ ಬಂದಿರುವ ವಾಕ್ಯಕ್ಕೆ ಒಂದು ಆಳವಾದ ಶಕ್ತಿ ಇರುತ್ತದೆ. ನಮ್ಮ ಹೃದಯವನ್ನು ಸ್ಪರ್ಶ ಮಾಡಿದ್ದರೆ ಸಾಕು, ನಾವಾಗಿಲ್ಲ. ಅದು ಅವರ ಮಾತುಗಳು. ಎಷ್ಟೋ ಜನರ ಮಹನೀಯರ ಮಾತುಗಳನ್ನು ಕೇಳಿದ್ದೀನಿ. ಒಂದು ಪ್ರಶ್ನೆ ಮಾಡಿದ್ದರೆ ಅವರು ಕೆಲವರು ಹೆಚ್ಚು ಮಾತಾಡಲ್ಲ, ಜಸ್ಟ್ ಒಂದು ವಾಕ್ಯ, ಆ ಒಂದು ವಾಕ್ಯ ಬಂದು ನೇರಾಗಿ ಹೃದಯವನ್ನೇ ಟಚ್ ಮಾಡ್ತದೆ. ಅಂತ ಮಾತುಗಳಿರುತ್ತವೆ. ಎಷ್ಟೋ ಜನರನ್ನು ಮಹನೀಯರಿಂದ ಕೇಳಿದ್ದೀನಿ. ಯಾಕಂದ್ರೆ ಅದು ಗೊತ್ತಾಗ್ತದೆ, ಅವರ ಹೃದಯದಲ್ಲಿ ಮನನ ನಿಧಿಧ್ಯಾಸನ ಬ್ರಹ್ಮಾನುಭವ ಎಷ್ಟು ಗಟ್ಟಿ ಇದೆಯೋ ಆ ಮಾತುಗೆ ಅಷ್ಟು ಪವರ್ ಇರುತ್ತದೆ, ಆ ಮಾತುಗೆ ಅಷ್ಟು ಫೋರ್ಸ್. ಕೆಲವರ ಮಾತುಗೆ ಫೋರ್ಸ್ ಹೆಚ್ಚಿರುತ್ತದೆ, ಕೆಲವರ ಮಾತು ಕೇಳ್ತೀವಿ ಏನೂ ಆಗಲ್ಲ, ಮತ್ತೆ ಮತ್ತೆ ಕೇಳ್ತೀವಿ ಅಲ್ಲೇ ಇರುತ್ತದೆ. ಏಕೆ? ಒಬ್ಬನ ಮಾತುಗಿಂತ ಇನ್ನೊಬ್ಬನ ಮಾತಿನಲ್ಲಿ ಪವರ್ ಏಕೆ ಅಂದ್ರೆ ಅವರ ಮನನ ನಿಧಿಧ್ಯಾಸನದ ಬಲ. ಮನನ ನಿಧಿಧ್ಯಾಸನ ಚೆನ್ನಾಗಿ ನಡೆದರೆ ಅವರ ಬಾಯಿದಿಂದ ಬರುವ ಒಂದೇ ವಾಕ್ಯ ಸಾಕ್ಷಾತ್ ಬ್ರಹ್ಮ ಸ್ವರೂಪವೇ ಆ ವಾಕ್ಯವಾಗಿ ಬರುತ್ತದೆ. ಅವರ ಹೃದಯದ ಬ್ರಹ್ಮಾನಂದ, ಅವರ ಆತ್ಮಾನುಭವವೇ ಆ ವಾಕ್ಯದಿಂದ ಬಂದು ನಿಮ್ಮ ಹೃದಯಕ್ಕೆ ಸ್ಪರ್ಶ ಆಗ್ತದೆ. ಒಂದು ಬಾಣ ಹಾಗೆ ಗೋಸ್ ಅಂಡ್ ಹಿಟ್ಸ್ ದ ಹೆಡ್ ಹಾರ್ಟ್ ಆಫ್ ಎ ಪರ್ಸನ್. ಅದು ಅವರ ಮಹಿಮೆ. ಅದರಿಂದ ಮಹನೀಯರು ದೂರದಿಂದಾಗಲಿ ಅವರ ದರ್ಶನ, ಎಷ್ಟೆಷ್ಟೋ ದೂರ ಹೋಗ್ತಾ ಇದ್ದೀವಿ, ಕಿಲೋಮೀಟರ್ ಭಿಕ್ಷಾ ಸಿಗಲ್ಲ, ಪರವಾಗಿಲ್ಲ, ಅಲ್ಲೇ ಗಂಟೆಗಳು ಕುಳಿತುಕೊಂಡು ಅವರ ದರ್ಶನವಾಗಲಿ, ಏನೋ ಒಂದೆರಡು ಮಾತುಗಳು ಕೇಳ್ತೀವಿ ಎಂದು ದೂರ ಕಿಲೋಮೀಟರ್ ಹೋಗಿ, ಅನೇಕ ಕಿಲೋಮೀಟರ್ ಹೋಗಿ ಅಲ್ಲೇ ಕುಳಿತಿರೋದು. ಆ ದಿವಸ ಎಲ್ಲ ಭಿಕ್ಷಾ ಸಿಗಲ್ಲ, ಪರವಾಗಿಲ್ಲ, ಇಂಥವರು ಸಿಕ್ಕುವುದೇ ಕಷ್ಟ ನಮಗೆ. ಅಲ್ಲೇ ಇದ್ದವರು ಯಾವಾಗಲೂ ಎಲ್ಲೋ ಇರುತ್ತಾರೆ, ರೂಮ್ನ ಒಳಗೆ ಹೊರಗೆ ದರ್ಶನ ಕೊಡಲ್ಲ. ಈವ್ನಿಂಗ್ ಯಾವಾಗಲೂ 4ಕ್ಕೆ ಬರ್ತಾರೆ. ಆ ಬಂದಾಗ ಸ್ವಲ್ಪ ಹೊತ್ತು ಕುಳಿತುಕೊಂಡು ಅವರಿಂದ ಕೇಳಿ ಮತ್ತೆ ಇಷ್ಟೆಲ್ಲ ಅನೇಕ ಅವರ್ಸ್ ಟುಗೆದರ್ ಎಲ್ಲ ನಡ್ಕೊಂಡು ಬರೋದು. ದಾರಿ ಇಲ್ಲ, ಜಾಗ ಇಲ್ಲ, ಏನೂ ಇಲ್ಲ. ಅಗೇನ್ 2 hours 3 hours ನಡ್ಕೊಂಡು ವಾಪಸ್ ಬಂದಿದ್ವಿ. ಒಂದು 4-6 ಮಾತುಗಳು 5 ನಿಮಿಷ ಕೇಳುವುದಕ್ಕೆ ಎಷ್ಟು ಕಷ್ಟಪಡಬೇಕು. ಬಟ್ ಅವ್ರು ಹೇಳಿದ್ದು ತುಂಬಾ ಅದ್ಭುತವಾಗಿತ್ತು ಮಾತುಗಳು. ಏಕೆ? ದೆನ್ ವಿ ಹ್ಯಾಡ್ ಟು ಗೋ ಆಲ್ ಓವರ್ ಕಂಟ್ರಿ, ಆಲ್ ಓವರ್ ಹಿಮಾಲಯಾಸ್. ಆ ಮಹನೀಯರ ಅನುಗ್ರಹ ನಮ್ಮ ಮೇಲೆ ಬೀಳಬೇಕಂದ್ರೆ ವಿ ಹ್ಯಾವ್ ಟು ಲಿಸನ್ ಟು ದೆಮ್. ಅವರ ಮಾತಿನಲ್ಲಿ ಆ ಮಾತಿನ ಬೆಲೆ ಇರುತ್ತದೆ. ಅದು ಪಕ್ಕಕ್ಕಿಟ್ಟು ವಿ ಕೀಪ್ ಆನ್ ಬುಕ್ಕಿಶ್ ಟೂ ಮಚ್ ಬುಕ್ಕಿಶ್ ಆಗಿಬಿಟ್ಟರು. ಆ ಬುಕ್ಕು ಹತ್ತುತ್ತಾ ಇಲ್ಲ, ಏನರ್ಥವಾಗ್ತಾ ಇಲ್ಲ. ಪ್ರಶ್ನೆಗಳೆಲ್ಲ ಹುಚ್ಚು ಪ್ರಶ್ನೆಗಳು ಬರುತ್ತವೆ. 20 ವರ್ಷ 30 ವರ್ಷಕ್ಕೆ ಜೀವನ್ಮುಕ್ತರಾಗ್ತಾ ಇಲ್ಲ, ಏನು ಮಾಡಬೇಕು ಎಂದು ಪ್ರಶ್ನೆ. ಆ ಪ್ರಶ್ನೆಗೂ ಏನು ಉತ್ತರ ಕೊಟ್ಟರು ಅದು ನಿಮಗೆ, ಇವರಿಗೆ, ನಮ್ಮ ಜನರಿಗೆ ನಾನು ಫಾರ್ವರ್ಡ್ ಮಾಡಿದೆ. ಐ ಡಿಂಟ್ ಆನ್ಸರ್. ಅದಕ್ಕೆ ಏನು ಆನ್ಸರ್ ನನಗೇನು ಗೊತ್ತೇ ಆಗಲಿಲ್ಲ. ಇವರು ಏನು ಆನ್ಸರ್ ಕೊಟ್ಟರು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಬಂದೇ ಇಲ್ಲ ಆನ್ಸರ್. ಆಯ್ತು, ಅವರಿಗೆ ಏನಾಯ್ತೋ ಗೊತ್ತಿಲ್ಲ. ಅವರಿಗೆ ಕನ್ವಿನ್ಸ್ ಆದರ ಇವರ ರಿಪ್ಲೈಯಿಂದ? ಪ್ರಾಬಬ್ಲಿ ವಿ ಲೀವ್ ಇಟ್ ದೆಮ್. ಸೊ ಶ್ರವಣದ ಮಹಿಮಾ ದೇ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡಿ, ಸ್ವಾಮೀಜಿ ಹೇಳ್ತಾರೆ, ಯಾಜ್ಞವಲ್ಕ್ಯಪ್ಪ ಆ ಉಪನಿಷತ್ತು ನೇರಾಗಿ ತನ್ನ ಉಪದೇಶ ಹೇಳ್ತಾ ಇದೆ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಇದು ಆಜ್ಞಾ, ಇದು ಮಾರ್ಗದರ್ಶನ, ಇದು ಆಶೀರ್ವಾದ. ನೋಡಿ, ಇದು ಆಜ್ಞಾ, ಇದು ಆಶೀರ್ವಾದ, ಇದೀಗ ನಿಮ್ಗೆ ಅನುಗ್ರಹ. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೋ. ಎಲ್ಲಾ ಸಾಧನಗಳು ಇದರಲ್ಲಿ ಅಡಕವಾಗಿವೆ, ಸರ್ವ ಸಾಧನಗಳು ಇದರಲ್ಲಿ ಅಡಕವಾಗಿ ಅದ್ಭುತವಾದ ಉಪದೇಶ. ಇದನ್ನು ಏಕಪ್ಪ ಅಷ್ಟು ಲೈಟ್ ಆಗಿ ತಗೊಳ್ತಾ ಇದ್ದೀರಿ? ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನೆ ಇರು ಅಷ್ಟೇ. ಅದೇ ನಿಮಗೆ ನಿಮ್ಮನ್ನು ಜಾಗರಣಗೊಳಿಸುತ್ತದೆ. ತಮ್ಮ ಎಚ್ಚರ ದೃಷ್ಟಿಯನ್ನು ಬಿಟ್ಟು ಸ್ವರೂಪ ಬ್ರಹ್ಮಸ್ವರೂಪದಲ್ಲಿ ನಿಲ್ಲಿಸುತ್ತದೆ. ಅದರಿಂದ ಇತಿ ದರ್ಶನೋಪಾಯತ್ವೇನ ಶ್ರವಣ ಮನನಯೋರಿವ. ಶ್ರವಣ ಮನನಗಳು ಮಾಡಬೇಕು ಎಂದು ಹೇಳಿದ ಹಾಗೆಯೇ ನಿಧಿಧ್ಯಾಸನ ಲಕ್ಷಣಮಪ್ಯುಪಾಸನಮಪದಿಶತಿ. ನಿಧಿಧ್ಯಾಸನ ರೂಪ ಉಪಾಸನೆ ಅಂದರೆ ಅದೊಂದು ಧ್ಯಾನ ಎಂದರ್ಥ. ನಿಧಿಧ್ಯಾಸನ ರೂಪ ಧ್ಯಾನವನ್ನು ಹೇಳಿದೆ. ಅಂದರೆ ಧ್ಯಾನವೂ ಮಾಡಬೇಕು. ಜನರು ಧ್ಯಾನಕ್ಕೆ ಎಷ್ಟು ಬೆಲೆ ಕೊಡ್ತಾರ? ಶ್ರವಣವು ಎಷ್ಟು ಬೇಕೋ ಮನನ ಬೇಕು, ಮನನ ಎಷ್ಟು ಬೇಕೋ ಧ್ಯಾನಕ್ಕೆ ಕೊಡು. ಎಷ್ಟು ಕೆಲಸ ಇದ್ದರೂ, ಅತಿ ಮುಖ್ಯವಾದ ಕೆಲಸ ಇದ್ದರೂ ಪಕ್ಕಕ್ಕಿಟ್ಟು
ಪ್ರತಿ ದಿವಸ ಸ್ವಲ್ಪ ಅರ್ಧ ಗಂಟೆ ಆದರೂ ಧ್ಯಾನ ಮಾಡಲೇಬೇಕು. ಅರ್ಧ ಗಂಟೆ ಆದರೂ ಮಿನಿಮಮ್. 1 ಗಂಟೆ ಮಾಡಿದರೆ ಒಳ್ಳೆಯದು, ಬಟ್ ಅಟ್ಲೀಸ್ಟ್ ಅರ್ಧ ಗಂಟೆ ಅವಶ್ಯವಾಗಿ. ಎಷ್ಟು ದೊಡ್ಡ ಕೆಲಸ ಇರಲಿ, ನಿಮಗೆ ಕೋಟಿ ರೂಪಾಯಿ ಬರುವಷ್ಟು ಕೆಲಸ ಇರಲಿ, ಅದು ಬಿಟ್ಟು ಪ್ರತಿ ದಿವಸ ಅರ್ಧ ಗಂಟೆ ಧ್ಯಾನ ಮಾಡಲೇಬೇಕು ಎಲ್ಲ ಸಾಧಕರು. ಅದು ಅದ್ಭುತವಾದ ಅನುಗ್ರಹ. ಭಗವಂತನ ಸನ್ನಿಧಿಗೆ ಹೋಗುವುದು ಇಲ್ಲೇ ಧ್ಯಾನ ಮಾಡಿದರೆ ವೈಕುಂಠ ಇಲ್ಲಿಗೆ ಬರುತ್ತದೆ. ನೀವಿಲ್ಲೇ ವೈಕುಂಠದಲ್ಲಿದ್ದಂತೆ ಇರುತ್ತದೆ. ಧ್ಯಾನ ಎಂಬುದು ಒಂದು ಮಹಾ ಅಮೃತ ಸ್ವರೂಪ, ಅದ್ಭುತವಾದ ಸಾಧನ. ಎಲ್ಲರೂ ಮಾಡಲೇಬೇಕು. ಅದರಿಂದ ನಿಧಿಧ್ಯಾಸನ ಲಕ್ಷಣ ಉಪಾಸನಂ ಉಪದಿಶತಿ. ಏನಿಲ್ಲ, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಪ್ರಪಂಚ ಬಿಟ್ಟು ಪರಮಾತ್ಮನನ್ನು ಭಕ್ತಿ ಭಾವದಿಂದ ಚಿಂತನೆ ಮಾಡು. ಸಗುಣ ರೂಪ ಇರಲಿ, ನಿರ್ಗುಣವಿರಲಿ, ಬಟ್ ಇರಲಿ, ಪರಮಾತ್ಮನೇ ಇರಲಿ ಅಷ್ಟೇ. ಮಿಕ್ಕ ನಾಮರೂಪಗಳು ಜಗತ್ತೆಲ್ಲ ಪಕ್ಕ ಕೆಡು, ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡು. ದ್ಯಾಟ್ಸ್ ದ ಬೆಸ್ಟ್ ಥಿಂಗ್. ಅದು ನಿಮಗೆ ದೊಡ್ಡ ಅನುಗ್ರಹ. ಶಾಸ್ತ್ರವೇ ಹೇಳ್ತಾ ಇದೆ, ಇದು ಪ್ರೀತಿಯಿಂದ ಅನುಗ್ರಹದಿಂದ ಹೇಳ್ತಾ ಇದೆ. ಅದು ಮಾಡು, ನಿಮಗೆ ಅಲ್ಲಿ ಅದರ ಮೂಲಕ ಭಗವಂತನ ಅನುಗ್ರಹ ಆಗುತ್ತದೆ. ಇದು ಎಷ್ಟು ದಿವಸ ಮಾಡಬೇಕು? ಈಗ ಪ್ರಶ್ನೆ ನೋಡಿ, 30 ವರ್ಷ ಶ್ರವಣ ಮಾಡಿದ್ದಾರೆ, ಆದರೂ ಅವರು ಜೀವನ್ಮುಕ್ತರಾಗಲಿಲ್ಲ. ಟೈಮ್. ದರ್ಶನ ಪರ್ಯವಸಾನಿ ಹಿ ಶ್ರವಣಾದೀನ್ಯಾವರ್ತಮಾನಾನಿ ದೃಷ್ಟಾರ್ಥಾನಿ ಭವ. ನಾನಿದು ಹಿಂದೆ ಒಂದು ಸಲ ಹೇಳಿದ್ದೆ. ಆಧುನಿಕರು ವೆಸ್ಟರ್ನ್ ಪದ್ಧತಿಯಿಂದ ಬಂದು ಏನು ಹೇಳ್ತಾರೆ, ಭಾರತ ದೇಶದಲ್ಲಿ ಇಷ್ಟು ಜನರಿದ್ದಾರಲ್ಲ, ಇವರಲ್ಲಿ ಎಷ್ಟು ಜನರು ವೇದಾಂತಿಗಳಿದ್ದಾರೆ? ಮೇ ಬಿ 5% ಆದರೂ ಇದ್ದಾರೋ ಕಡಿಮೆನೋ. ಓಕೆ, ಇಷ್ಟು ಜನರು ವೇದಾಂತ ಶ್ರವಣ ಮಾಡುತ್ತಾ ವೇದಾಂತ ಸಾಧನ ಮಾಡುವರಲ್ಲಿ ಎಷ್ಟು ಜನರು ಬ್ರಹ್ಮಜ್ಞಾನಿಗಳಾಗಿದ್ದಾರೆ? ಮೇ ಬಿ 0.1% ಆಗಿದ್ದರೋ ಅಲ್ಲವೋ? 1000ನಲ್ಲಿ, ಲಕ್ಷಗಳಲ್ಲಿ ಅಲ್ಲ, ಕೋಟಿಯಲ್ಲಿ ಒಬ್ಬರಾದರೂ ಬ್ರಹ್ಮಜ್ಞಾನಿಗರಾಗ್ತಾರೋ ಅಲ್ಲವೋ? ಕಂಡೇ ಬಂದರು. ಕೋಟಿ ಇರಬಹುದಾ? 10 ಕೋಟಿಗಳಲ್ಲಿ ಒಬ್ಬನು. ಇಡೀ ಭಾರತ ದೇಶದಲ್ಲಿ ಎಷ್ಟು ಕೋಟಿ ಜನರಿದ್ದಾರೆ, ಎಷ್ಟು ಬ್ರಹ್ಮಜ್ಞಾನಿಗಳಿದ್ದಾರೆ? ಲೆಕ್ಕ ಮಾಡಿ, ಪರ್ಸೆಂಟೇಜ್ ಲೆಕ್ಕ ಮಾಡಿ, ಸ್ಟ್ಯಾಟಿಸ್ಟಿಕಲ್ ಜ್ಞಾನಿ ಮಾಡಿ. ಈಗ ಇದರ ಮೇಲೆ ಕನ್ಕ್ಲೂಷನ್ ಏನು? ವೇದಾಂತ ಇಸ್ ಎ ಫೇಲ್ಯೂರ್ ಅಲ್ಲವೇ? 0.1% ಬ್ರಹ್ಮಜ್ಞಾನಿಗಳಾದರೆ ಇದು ವೇದಾಂತ ಸಕ್ಸಸ್ ಹೇಳ್ತೀವ? ವೇದಾಂತದ ಪರ್ಸೆಂಟೇಜ್ ಸಕ್ಸಸ್ ತುಂಬಾ ಕಡಿಮೆ ಅಲ್ಲವೇ? ಅಥವಾ ಬೇರೆ ಏನಾದರೂ ಮಾಡಿ, ಜಿಹಾದಿ ಸಕ್ಸಸ್ ಎಷ್ಟು ಪರ್ಸೆಂಟೇಜ್? ಅಯ್ಯೋದು 95% ಸಕ್ಸಸ್. ದಟ್ ಈಸ್ ಎ ಗ್ರೇಟ್ ಸ್ಟ್ಯಾಟಿಸ್ಟಿಕಲ್ ಸಕ್ಸಸ್ ಅಲ್ಲವೇ? ಬ್ರಹ್ಮಜ್ಞಾನಿಗಳಾಗುವುದಕ್ಕೆ 0.1% ಇಲ್ಲ, ಅಷ್ಟಿದೆಯೋ ಅದಕ್ಕಿಂತ ಕಡಿಮೆ, 0.01%. ಹಾಗಾದರೆ ವೇದಾಂತ ಇಸ್ ಎ ಫೇಲ್ಯೂರ್. ಇದು ಏನು ಬುದ್ಧಿಯಪ್ಪ? ಇದಾ ವೇದಾಂತದ ವ್ಯಾಲ್ಯೂ ಮಾಡುವುದು? ಹೀಗ ಇದು ಲೆಕ್ಕ ಮಾಡ್ತಾರ? ಮೂರ್ಖರು, ಸಾಮಾನ್ಯ ಮೂರ್ಖರಲ್ಲ, ಪರಮ ಮೂರ್ಖರಿಂತವರು. ಇವನಿಗೆ ಮೂರ್ಖ ಎಂದು ಅವಾರ್ಡ್ ಕೊಡಬಹುದು. ಇದು ಸ್ಟ್ಯಾಟಿಸ್ಟಿಕಲ್ನಿಂದ ಇದು ವೇದಾಂತದ ವ್ಯಾಲ್ಯೂ ಲೆಕ್ಕ ಮಾಡ್ತಾನೆ. ಇವರು ಯಾರು ಜಿಜ್ಞಾಸುಗಳಲ್ಲ, ಶ್ರದ್ಧಾಭಕ್ತಿ ಇಲ್ಲ, ಸಾಧನೆ ಇಲ್ಲ, ಗುರು ಇಲ್ಲ. ಇವರೆಲ್ಲರೂ ಭ್ರಷ್ಟರೇ ಈ ತರಹ ಮಾತಾಡ್ತಾರೆ. ಆದ್ದರಿಂದ ನಾನು ಎಷ್ಟೊತ್ತು ಮಾಡಬೇಕು? ಎಷ್ಟೊತ್ತು ಏನದು? ನಿಮಗೆ ಶ್ರವಣ ಎನ್ನುವುದು ತುಂಬಾ ಭಾರವಾಗ್ತಾ ಇದೆ, ಧ್ಯಾನ ಮಾಡುವುದು ತುಂಬಾ ಭಾರವಾಗ್ತಾ ಇದೆ. ಏಕೆ? ಎಷ್ಟೊತ್ತು ಎನ್ನುವುದ ಪ್ರಶ್ನೆ ಏಕೆ? ಏನಿವೆ? ಅದರಿಂದ ಇವರ ಆ ವಿಚಿತ್ರ ಪ್ರಶ್ನೆಗಳಿರುತ್ತವೆ. ಈಗ ನೋಡಿ, ಉಪಾಸನ ಮಾಡುವಾಗ ಉಪಾಸನ ಎಷ್ಟೊತ್ತು ಮಾಡಬೇಕು, ನಿಧಿಧ್ಯಾಸನ ಎಷ್ಟೊತ್ತು ಮಾಡಬೇಕು, ಎರಡರನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದೇನೆ. ಉಪಾಸನ ಯಾವ ಜೀವ ಮಾಡಬೇಕಾಗ್ತದೆ? ನಿಮಗೆ ಭಗವಂತನ ದರ್ಶನವಾದರೂ ಮಾಡಬೇಕಾಗ್ತದೆ. ಏಕೆಂದರೆ ನೀವು ಮಾಡಿರುವ ಉಪಾಸನ ಬಲದಿಂದ ಮನಸ್ಸು ಒಂದು ಬದಲಾಯಿಸಿ ಒಂದು ಸ್ಥಿತಿಗೆ ಬರಬೇಕಾಗ್ತದೆ. ಗೊತ್ತಾ? ಮನಸ್ಸು ಒಂದು ಸ್ಥಿತಿಗೆ ಬರಬೇಕು. ಆ ಸ್ಥಿತಿಗೆ ಬಂದು ಶರೀರ ಬಿಟ್ಟ ನಂತರ ಅದೇ ಮನಸ್ಸಿನ ಸ್ಥಿತಿ ವೈಕುಂಠವರೆಗೂ ಹೋಗಿ ವೈಕುಂಠ ಪ್ರಾಪ್ತಿವರೆಗೂ ಮಾಡಬೇಕಾಗ್ತದೆ. ಬಿಕಾಸ್ ಇಟ್ ಈಸ್ ಎನ್ ಎಫೆಕ್ಟ್. ಅದೊಂದು ಫಲ. ಎಫೆಕ್ಟ್ ಅಂದ್ರೆ ಗೊತ್ತಲ್ಲ, ಅದರ ಪ್ರಭಾವ. ಅದರ ಪ್ರಭಾವದಿಂದ, ಉಪಾಸನೆಯ ಪ್ರಭಾವದಿಂದ ಮನಸ್ಸು ವೈಕುಂಠಕ್ಕೆ ಹೋಗುವ ಯೋಗ್ಯತೆಯನ್ನು ಪಡ್ಕೊಳ್ತದೆ. ನೀವು ಸ್ವಲ್ಪ ಮಾಡಿ ಸ್ವಲ್ಪ ಜಾರಿ ಬಿಟ್ಟರೆ ವೈಕುಂಠ ಬರಲ್ಲ, ಜಾರಿ ಬಿಡ್ತದೆ. ವೈಕುಂಠ ಬರುವುದೇ ಅಲ್ಲ. ಯಾವ ಜೀವ ಮಾಡಬೇಕು? ಬದುಕಿರುವವರೆಗೂ ಮಾಡಬೇಕಾಗ್ತದೆ. ಅದರಿಂದ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳು ಯಾವವರೆಗೂ ಮಾಡಬೇಕು? ಅದು ಶಾಸ್ತ್ರ ಹೇಳ್ತದೆ ನೋಡಿ. ಅಂದರೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಎಂಬುವು ಜ್ಞಾನ ರೂಪಗಳು. ಜ್ಞಾನ ರೂಪ ಅಂದ್ರೆ ದ್ಯಾರ್ ವಿಚಾರ ರೂಪ. ಸೈಂಟಿಸ್ಟ್ಗಳು ಹೇಗೆ ಅಬ್ಸರ್ವ್ ಮಾಡಿ ತಿಳ್ಕೊಳ್ತಾರೋ, ದೇ ಆರ್ ಎನ್ಕ್ವೈರಿ.
ದೇರ್ ಇನ್ವೆಸ್ಟಿಗೇಷನ್, ಅಬ್ಸರ್ವೇಷನ್, ಇನ್ವೆಸ್ಟಿಗೇಷನ್, ವಿಚಾರ ರೂಪ. ಆದ್ದರಿಂದ ಈ ವಿಚಾರ ರೂಪ ಸಾಧನ ತತ್ವ ಅನುಭವಕ್ಕೆ ಬರುವವರೆಗೆ ತತ್ವವು ಹೊಳೆಯಬೇಕು, ಅನುಭವದಲ್ಲಿ ಇಂಟ್ಯೂಷನ್ ಬರಬೇಕು, ಜ್ಞಾನ ಉಂಟಾಗುವವರೆಗೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳು. ಉಪಾಸನ ಹಾಗಲ್ಲ. ನಿಮಗೆ ಭಗವಂತನ ದರ್ಶನವಾಗಿದ್ದರೂ ಮಾಡುತ್ತಲೇ ಇರಬೇಕು, ಮಾಡುತ್ತಲೇ ಇರಬೇಕು, ಮಾಡುತ್ತಲೇ ಇರಬೇಕು. ಏಕೆ? ಸಗುಣ ಬ್ರಹ್ಮ ಎಂಬುದು ಒಂದು ಮನಸ್ಸಿನ, ಏನು ಹೇಳ್ತೀವಪ್ಪ ಅದಕ್ಕೆ, ಏನು ಹೇಳಬೇಕು, ಮನಸ್ಸಿನ ಟ್ರಾನ್ಸ್ಫಾರ್ಮೇಶನ್. ಇಟ್ ಈಸ್ ನಾಟ್ ಎ ಡಿಸ್ಕವರಿ. ಡಿಸ್ಕವರಿ ಅಂದರೆ ಜ್ಞಾನ ಆಗುತ್ತದೆ, ಜಾಗರಣ ಆಗುತ್ತದೆ. ಅದು ಮನಸ್ಸಿನ ಟ್ರಾನ್ಸ್ಫಾರ್ಮೇಶನ್ ಅಂದರೆ ಮನಸ್ಸನ್ನು ವಾಟ್ ಯು ಸೇ ಒತ್ತಿ ಅಂದರೆ ಪ್ರೆಸ್ ಮಾಡಿ ಯು ಆರ್ ಮ್ಯಾನಿಪುಲೇಟಿಂಗ್ ದ ಮೈಂಡ್. ಯು ಆರ್ ಮ್ಯಾನಿಪುಲೇಷನ್ ಅಲ್ಲ, ಯು ಆರ್ ಪ್ರೆಷರೈಸಿಂಗ್ ದ ಮೈಂಡ್ ಟು ಅಸ್ಯೂಮ್ ಎ ಪರ್ಟಿಕ್ಯುಲರ್ ಶೇಪ್. ಓಕೆ, ಉಪಾಸನದಲ್ಲಿ ಯು ಆರ್ ಪ್ರೆಷರೈಸಿಂಗ್ ದ ಮೈಂಡ್ ಟು ಅಸ್ಯೂಮ್ ಎ ಡಿಫರೆಂಟ್ ಶೇಪ್. ತಾನು ಇರುವ ಇನ್ನರ್ ಕಂಟೆಂಟ್ ಬದಲಾಯಿಸುತ್ತದೆ, ಶೇಪ್ ಬದಲಾಯಿಸುತ್ತದೆ. ಮನಸ್ಸನ್ನು ಒತ್ತಿ 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 ಇನ್ನೊಂದು ಆಕಾರವನ್ನು ತಾಳುವಂತೆ ಮಾಡ್ತೀವಿ. ಮನಸ್ಸು ಒಂದು ಮನುಷ್ಯ ಮನಸ್ಸು ಇರುವಂತ, ಮನುಷ್ಯನ ಮನಸ್ಸಾಗಿರುವ ಮನಸ್ಸನ್ನು, ಮನುಷ್ಯನದಾಗಿರುವ ಮನಸ್ಸನ್ನು ಒತ್ತಿ ಪ್ರೆಷರ್ ಮಾಡಿ ತಾಳಿ ಇನ್ನರ್ ಚೇಂಜ್ ಮಾಡಿ ಎಲ್ಲ ಅನದರ್ ಫಾರ್ಮ್ ಅಸ್ಯೂಮ್ ಮಾಡ್ತದೆ. ಇನ್ನೊಂದು ದೇವತಾಕಾರವನ್ನು ತಾಳುತ್ತದೆ, ವೈಕುಂಠಾಕಾರವನ್ನು ತಾಳುತ್ತದೆ. ಬಿಕಾಸ್ ಯು ಆರ್ ಪ್ರೆಷರೈಸಿಂಗ್ ದ ಮೈಂಡ್ ಟು ಅಸ್ಯೂಮ್ ಇನ್ ಟು ಅನದರ್ ಶೇಪ್. ಆದರೆ ವೇದಾಂತ ಜ್ಞಾನದಲ್ಲಿ ಯು ಆರ್ ನಾಟ್ ಪ್ರೆಷರೈಸಿಂಗ್ ದ ಮೈಂಡ್. ಯಾಕಂದ್ರೆ ಪ್ರೆಷರೈಸ್ ಮಾಡಿದ್ದು ನೀವು ಏನ್ ಹೇಳಬೇಕಿದಕ್ಕೆ, ಒಂದು ಉದಾಹರಣೆ ಬರ್ತಾ ಇಲ್ಲ. ನಾವು ಪುಸ್ತಕಕ್ಕೆ ಕವರ್ಗಳು ಹಾಕುತ್ತಿದ್ದೀವಿ, ಇಂಥ ಪುಸ್ತಕಕ್ಕೆ ಕವರ್ ಮಾಡ್ತೀವಿ ನೋಡಿ. ಅದು ಕವರ್ ಹಾಕಿದ್ದರೆ ಬೆಂಡ್ ಆಗಿ ಬಿಟ್ಟರೆ ಮತ್ತೆ ವಾಪಸ್ ಆಗುತ್ತಿತ್ತು. ಅದರಿಂದ ಏನ್ ಮಾಡಬೇಕು, ಹೆಚ್ಚೊತ್ತು ಅದನ್ನು ಒತ್ತಿಡಬೇಕಾಗ್ತದೆ, ಇಲ್ಲವೇ? ಹೆಚ್ಚೊತ್ತು ಒತ್ತಿ ಇಡಬೇಕು. ಸ್ವಲ್ಪ ಹೊತ್ತು ಒತ್ತಿ ಬಿಟ್ಟರೆ ಮತ್ತೆ ಅದು ನಾರ್ಮಲ್ ಆಗಿಬಿಡ್ತದೆ, ಹೀಗೆ ತೆಗೆದುಬಿಟ್ಟು ಅದು ಹೆಚ್ಚೊತ್ತು 1 day 2 day 3 days ಒತ್ತಿ ಬಿಟ್ಟರೆ ತೆಗೆದ ನಂತರ ಇದೀಗ ಹಾಗೇ ಅಡಿಗೆ ಇರುತ್ತದೆ. ಅಣಿಗೆ, ತೆಲುಗಿನಲ್ಲಿ ಅಣಿಗೆ ಉಂಟది. ಅದನ್ನು ಒತ್ತಿಟ್ಟರೆ ಒತ್ತಿ ಪಡಿತೆ ಅట్లాగే ಅಣಿಗೆ ಉಂಟುಂದಿ, ಹಾಗೆ ಅಡಿಗೆ ಇರುತ್ತದೆ ಒತ್ತಿಟ್ಟರೆ. ಹಾಗೆ ಮನಸ್ಸನ್ನು ಒಂದು ಈಶ್ವರಾಕಾರ, ವೈಕುಂಠಾಕಾರ, ಭಕ್ತಿ ಆಕಾರಕ್ಕೆ ಒತ್ತಿ 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 ಪ್ರೆಸ್ ಮಾಡಿರಬೇಕು. ನೀವು ಸ್ವಲ್ಪ ಮಾಡಿ ಸ್ವಲ್ಪ ಬಿಟ್ಟರೆ ಮತ್ತೆ ಅದು ಬಿಚ್ಚು ಹೋಗಿ ಬೈಂಡಿಂಗ್ ಮತ್ತೆ ಅದೇ ನಾರ್ಮಲ್ಗೆ ಬರುತ್ತದೆ, ಅಲ್ಲವೇ? ಇಡ್ಡಿಯ ಜೀವನ ಮಾಡಿದ್ದರೆ ನೀವು ಬಿಟ್ಟ ನಂತರ ವೈಕುಂಠಕ್ಕೆ ಹೋದಾಗ ಹಾಗೇ ಅಣಗಿರುತ್ತದೆ. ದೇರ್ ಫಾರ್ ಇಟ್ ಈಸ್ ಎ ಕರ್ಮ ಫಲ. ವೈಕುಂಠ ಎಂಬುದು ನಿಮ್ಮ ಮನಸ್ಸನ್ನು ಒಂದು ಶೇಪ್ಗೆ, ಒಂದು ಆಕಾರಕ್ಕೆ ಒತ್ತಿ ಇಟ್ಟಿದ್ದು. ಆ ಒತ್ತುವುದನ್ನು ಪ್ರೆಸ್ ಮಾಡಿ ಇರ್ತೀವಲ್ಲ, ಕೆಲವು ಪ್ಲಾಸ್ಟಿಕ್ ಇರುತ್ತದೆ ನೋಡಿ, ಸ್ವಲ್ಪ ಒತ್ತಿದ್ದರೆ ಹೋಗಲ್ಲ, ತುಂಬಾ ದಿವಸ ಒತ್ತಬೇಕು. 3 ದಿವಸ 4 ದಿವಸ ಒತ್ತಿಟ್ಟರೆ ನಂತರ ತೆಗೆದರೆ ಹಾಗೇ ಇರುತ್ತದೆ, ಅಲ್ಲವೇ? ಹಾಗೆ ಇದು ಮನಸ್ಸು ಒಂದು ಆಕಾರವನ್ನು ತಾಳಿ ಇರಬೇಕು. ಇದು ಉಪಾಸನಕ್ಕೆ ಜ್ಞಾನಕ್ಕೆ ವ್ಯತ್ಯಾಸ ಇದೆ ನೋಡಿ. ಜ್ಞಾನದಲ್ಲಿ ಮನಸ್ಸನ್ನು ಒತ್ತಿಗಿತ್ತಿ ಏನೋ ಆಕಾರ ತಾಳಿ ಏನ್ ಮಾಡ್ತಾ ಇಲ್ಲ. ಮನಸ್ಸು ಯಾವದ ಅರಿವು ಮನಸ್ಸಾಗಿ ಅನಿಸುತ್ತಾ ಇದೆ. ಅನಿಸಿಕೆ ತಪ್ಪು ತಿಳುವಳಿಕೆಯನ್ನು ಕರೆಕ್ಷನ್ ಮಾಡಿ ಅರಿವಾಗಿ ನಿಂತಿರುವುದು. ಅಂದ್ರೆ ಅರಿವನ್ನು ತಿಳ್ಕೊಳ್ಳುವುದು, ಜಾಗರಣಗೊಳ್ಳುವುದು. ಯು ವೇಕಪ್, ಆ ಪ್ರಜ್ಞೆಗೆ ಜಾಗರಣಗೊಳ್ಳುವುದು. ಯು ವೇಕಪ್ ಟು ಎ ಫ್ಯಾಕ್ಟ್, ಒಂದು ಸತ್ಯಕ್ಕೆ ಜಾಗರಣಗೊಳ್ಳುವುದು. ಸೊ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಅವೇರ್ನೆಸ್. ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಒಂದು ಅರಿವನ್ನು ಎಚ್ಚರಗೊಳಿಸುವುದು, ಒಂದು ಅರಿವನ್ನು ಜಾಗರಣಗೊಳಿಸುವುದು. ಆದರೆ ಉಪಾಸನ ಪೇಪರ್ ಅನ್ನು ಪ್ರೆಸ್ ಮಾಡಿ ಇಡುವುದು. ಹಾಗೆ ವ್ಯತ್ಯಾಸ ಗೊತ್ತಾಯ್ತು. ಅದಕ್ಕೋಸ್ಕರ ಉಪಾಸನ ಎಷ್ಟು ದಿವಸ ಮಾಡಬೇಕು ಅಂದ್ರೆ ಯಾವ ಜೀವ ಮಾಡ್ತಾರೆ ಗೊತ್ತು. ಅವರು ಓಲ್ಡ್ ಆಗಿದ್ದರೂ ಏನೋ ಜಪ ಮಾಡ್ತಾರೆ. ನೀವು ಉಪಾಸಕರನ್ನು ನೋಡಿ, ಅವರು ಓಲ್ಡ್ ಆಗಿದ್ದಾನೆ, ಎದ್ದು ಕುಳಿತಿರಕ್ಕೆ ಆಗ್ತಾ ಇಲ್ಲ, 95 years ಆಗಿದ್ದಾನೆ, ಸನ್ಯಾಸಿ, ಮಲ್ಕೊಂಡು ಹಾಗೆ ಪಕ್ಕಕ್ಕೆ ವಿಗ್ರಹ ಇಟ್ಕೊಂಡು ಅಕ್ಷತ ಹಾಕ್ತಾ ಇದ್ದಾನೆ. ಒಂದು ಅಕ್ಷತ, ಓಂ ಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಸಂಕರ್ಷಣಾಯ ನಮಃ. ಏಕೆ ಮಲ್ಕೊಂಡು, ಪಾಪ ಅವರಿಗೆ ಏಳುವುದಕ್ಕೆ ಪೇಷನ್ಸ್ ಇಲ್ಲ, ಶಕ್ತಿ ಇಲ್ಲ, ಅದ್ರ ಮಲ್ಕೊಂಡಾದ್ರೂ ಮಾಡ್ತಾನೆ. ಏಕೆ? ಉಪಾಸನ ಅಪ್ಪ, ಒತ್ತಿ ಇರಲೇಬೇಕು. ಜಾರಿ ಬಿಟ್ಟರೆ ಮತ್ತೆ ಅದು ಓಪನ್ ಆಗ್ತದೆ. ಯಾವ ಜೀವ ಉಪಾಸನ ಮಾಡಬೇಕು, ಶರೀರ ಬಿಡುವ ಸಮಯವರೆಗೂ. ಕೆಲವೊಮ್ಮೆ ಶರೀರ ಬಿಡುವ ಸಮಯದಲ್ಲಿಯೂ
ಆ ಪ್ರೆಸ್ ಮಾಡಿದ್ದು ಪ್ರೆಸ್ಸಿಂಗ್ ಸರಿಯಾಗಿ ಆಗದಿದ್ದರೆ ಮುಂದಿನ ಜನ್ಮ ಉಪಾಸನ ಕಂಟಿನ್ಯೂ. ನೀವು ಕಂಪ್ಲೀಟ್ಲಿ ನಿಮ್ಮ ಮನಸ್ಸು ವೈಕುಂಠ ಆಕಾರ ತಾಳಬೇಕು. ವೈಕುಂಠ ಆಕಾರಕ್ಕೆ ಒತ್ತಿ ಒತ್ತಿ ಆಲ್ ಸೈಡ್ಸ್ ರೆಡಿ ಇಡಬೇಕು. ಅದಕ್ಕೆ ಗಮ್ ಅಂಟಿಸುವುದಿಲ್ಲ. ನಿಮ್ಮ ಮನಸ್ಸು ಒಂದು ಪೇಪರ್ ಆದರೆ ವೈಕುಂಠ ಆಕಾರ ತಾಳಿ ಒತ್ತಿದ್ದರೆ ಹಾಗೆ ಇರಬೇಕು. ಹೀಗೆ ಬಿಚ್ಚು ಹೋದರೆ ಗಮ್ ಇಲ್ಲ. ಅದಕ್ಕೆ ನಿಮ್ಮ ಉಪಾಸನೆ ಗಮ್ಮು. ತುಂಬಾ ಒತ್ತಿ 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 ಇಡಬೇಕು. ಒತ್ತಿಟ್ರೆ ಅದೇ ನಿಮ್ಮ ವೈಕುಂಠ. ಕೆಲವು ದಿವಸಕ್ಕೆ ಬಿಚ್ಚಿ ಹೋದ್ರೆ ಮತ್ತೆ ಭೂಲೋಕಕ್ಕೆ ಬರಬೇಕು. ಜಯ ವಿಜಯರು ಮತ್ತೆ ಬಂದಿದ್ದಾರಲ್ಲ, ಅವ್ರದ್ದು ಬಿಚ್ಚಿ ಹೋಯ್ತು, ಅದರಿಂದ ಬರಬೇಕಾಯ್ತು. ಅಂದರೆ ಇಟ್ ಈಸ್ ಎನ್ ಇಂಡ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್. ಇಂಡ್ಯೂಸ್ಡ್ ಜ್ಞಾನವು ಇಂಡ್ಯೂಸ್ಡ್ ಸ್ಟೇಟ್ ಅಲ್ಲ. ನಾನು ಇದೇನು ಪರಿಹಾಸಕ್ಕೋಸ್ಕರ ಹೇಳ್ತಾ ಇಲ್ಲ. ಐ ಮೀನ್ ಇಟ್ ವಿತ್ ಅನ್ ಎಕ್ಸಾಂಪಲ್ ಅಷ್ಟೇ. ಬಟ್ ಐ ಮೀನ್ ಇಟ್. ವಾಟ್ ಐ ಸೇಸ್ ಇಸ್ ಶಾಸ್ತ್ರ ಸಮ್ಮತ. ಇಟ್ ಈಸ್ ಅನ್ ಇಂಡ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್. ಇಟ್ ಗೆಟ್ಸ್ ಅ ಪಫ್ಡ್ ಅಪ್. ಪಫ್ಡ್ ಅಪ್ ಅಂದರೆ ಅರ್ಥವೇನು? ಒಂದು ಸ್ಟೇಟ್ಗೆ ಪಫ್ ಅಪ್ ಆಗುತ್ತದೆ ಮನಸ್ಸು. ಅದು ಉತ್ಕೃಷ್ಟ ಸ್ಥಿತಿಗೆ, ಸಾತ್ವಿಕ ಸ್ಥಿತಿಗೆ ಪಫ್ ಅಪ್ ಆಗಿ ಆ ಸ್ಥಿತಿಯಲ್ಲಿ ವೈಕುಂಠದಲ್ಲಿರುತ್ತದೆ. ಆ ಪಫಿಂಗ್ ಅಪ್ ಹೋದರೆ, ಇದು ನೋಡಿ ನಮಗೆ ಗೊತ್ತಿಲ್ಲ, ಒಂದು ಅಕ್ಕಿ ಇರುತ್ತದೆ ನೋಡಿ, ಅಕ್ಕಿ ಆದರೂ ಅಥವಾ ಯಾವುದೋ ಮೊಕ್ಕಜೋಳ ಆದರೂ ಅದನ್ನು ಹೀಟ್ ಅಪ್ಲೈ ಮಾಡಿಬಿಟ್ರೆ ಹೀಗೆ ಪಫ್ ಆಗಿ ಅದು ಅರಳುತ್ತದೆ ನೋಡಿ. ಅದು ಸ್ವಲ್ಪ ಕೆಲವು ದಿವಸ ಹಾಗೆ ಬಿಡಿ, ಅಥವಾ ನೀರಿನಲ್ಲಿ ಹಾಕಿ ಆ ಪಫಿಂಗ್ ಎಲ್ಲ ಹೋಗಿ ಮತ್ತೆ ಪ್ರೆಸ್ ಆಗಿ ಬಿತ್ತಂತಿರುತ್ತದೆ. ಹಾಗೆ ಇದು ಕರ್ಮ ಫಲ. ನಿಮ್ಮ ಉಪಾಸನ ಫಲದಿಂದ ಮನಸ್ಸು ಪಫ್ ಅಪ್ ಆಗುತ್ತದೆ. ಪಫಿಂಗ್ ಅಪ್ ಏನು ಹೇಳ್ತಾರೆ ಗೊತ್ತಿಲ್ಲ. ಅರಳುವುದು ಹೇಳಬಹುದಾ ಕನ್ನಡದಲ್ಲಿ? ಹೇಳಬಹುದು ಅನಿಸುತ್ತದೆ. ಐ ಥಿಂಕ್ ಅರಳುತ್ತದೆ. ಅದು ಹೋಗಿ ನೀವು ವೈಕುಂಠಕ್ಕೆ ಹೋಗ್ತದೆ. ವೈಕುಂಠ ಕೈಲಾಸ ಯಾವುದೇ ಆಗಲಿ. ಅಲ್ಲಿ ಎಷ್ಟು ದಿವಸ ಇರುತ್ತೀರಿ ನೀವು, ಎಷ್ಟು ದಿವಸ ಆ ಪಫ್ಡ್ನೆಸ್ ಇರುತ್ತದೋ ಅಷ್ಟು ದಿವಸ. ಅದು ಮುಗಿದು ಬಿಟ್ರೆ ಯು ವಿಲ್ ಕಮ್ ಬ್ಯಾಕ್. ಬಟ್ ಜ್ಞಾನವು ಹಾಗಲ್ಲ. ಇಟ್ ಈಸ್ ಓನ್ಲಿ ಎ ಡಿಸ್ಕವರಿ. ಯು ವೇಕ್ ಅಪ್ ಫ್ರಮ್ ದ ಡ್ರೀಮ್. ಡ್ರೀಮ್ನಿಂದ, ಕನಸಿನಿಂದ ಹೇಗೆ ಜಾಗರಣಗೊಳ್ತೀವೋ ಅದರಿಂದ ಗೊತ್ತಾಯ್ತಾ ಉಪಾಸನಾ ಧ್ಯಾನಕ್ಕೆ ವ್ಯತ್ಯಾಸ, ನಿಧಿಧ್ಯಾಸನಕ್ಕೆ. ಉಪಾಸನಾ ವಿಧಿಧ್ಯಾಸನ ಬೇರೆ. ಓಕೆ, ಎಷ್ಟೊತ್ತು ಮಾಡಬೇಕು ಇಲ್ಲಿ ಹೇಳ್ತಾರೆ ನೋಡಿ ಭಾಷ್ಯಕಾರರು. ಇದು ಸೂತ್ರ ಭಾಷ್ಯದ ವಾಕ್ಯ. ದರ್ಶನ ಪರ್ಯವಸಾಯೀನಿ ಶ್ರವಣಾದೀನಿ ಆವರ್ತ್ಯಮಾನಾನಿ ದೃಷ್ಟಾರ್ಥಾನಿ ಭವಂತಿ. ಇದು ಶ್ರವಣ ಮನನ ನಿಧಿಧ್ಯಾಸನಗಳ ಗುರಿ ಏನು? ಮನಸ್ಸನ್ನು ಒಂದು ಸ್ಥಿತಿಗೆ ಒತ್ತಿ ಒಂದು ಸ್ಥಿತಿಗೆ ತರುವುದಲ್ಲ. ದರ್ಶನ ಆಗುವುದು, ಆತ್ಮದರ್ಶನ ಆಗುವುದು ಪರ್ಯವಸಾನ. ಆತ್ಮದರ್ಶನ ಆಗುವುದರಿಂದ ಇದರ ರಿಸಲ್ಟ್ ಯಾವಾಗ ಬರುತ್ತದೆ? ಈಗಲೇ ಬರುತ್ತದೆ, ತಕ್ಷಣವೇ ಗೊತ್ತಾಗ್ತದೆ. ಶರೀರ ಬಿಟ್ಟ ನಂತರ ಬೇರೆ ಲೋಕದಲ್ಲಿ ಇದರ ಫಲ ಗೊತ್ತಾಗಲ್ಲ. ಮಿಕ್ಕ ಫಲಗಳೆಲ್ಲ ಈಗ ಸಾಧನ ಮಾಡಿದ್ದರೆ ಸರಿಯಾಗಿ ಆಯಿತೋ ಅಲ್ಲವೋ ಗೊತ್ತಾಗಲ್ಲ ಅಲ್ಲವೇ? ಈ ಕಾಲದಲ್ಲಿ ಸೆಲ್ಫೋನ್ನಿಂದ ಇಮ್ಮಿಡಿಯೇಟ್ಲಿ ಕ್ಲಿಕ್ ಮಾಡಿದರೆ ಫೋಟೋ ತಕ್ಷಣವೇ ನೋಡಿಕೊಳ್ಳಬಹುದು. ಪೂರ್ವ ಕಾಲದಲ್ಲಿ ಹಾಗಿಲ್ಲ. ಇಷ್ಟು ದೊಡ್ಡ ಕ್ಯಾಮರಾ ಇರುತ್ತದೆ, ಒಂದು ದೊಡ್ಡ ಟಿವಿ ಅಷ್ಟು. ದೊಡ್ಡ ಟಿವಿ ಇರುತ್ತದೆ ನೋಡಿ, ಅಷ್ಟು ದೊಡ್ಡ ಕ್ಯಾಮರಾಗಳು ತರುತ್ತಿಟ್ಟರೆ ಅದಕ್ಕೆ ಲೈಟ್ ಬೇಕು. ಅದರಿಂದ ಹೊರಗಿನ ಲೈಟ್ನಲ್ಲಿ ನಿಲ್ಲಿಸುವುದು. ಸ್ವಲ್ಪ ಲೈಟ್ ಹೆಚ್ಚಿದ್ದರೆ ಹೀಗಲ್ಲ, ಈಗ ಬೇಡ ಈವ್ನಿಂಗ್ ಮಾಡೋಣ ಎಂದು. ಹಾಗೆ ಇಡೀ ದಿವಸ ಎಲ್ಲ ಕಾಯುವುದು ಲೈಟ್ಗೋಸ್ಕರ. ಸೂರ್ಯನು ಸ್ವಲ್ಪ ಕಡಿಮೆ ಆದಾಗ ಇಲ್ಲಿ ಆವಾಗ ಇಟ್ಟು ಫೋಟೋಕ್ಕೆ ಬನ್ನಿ ಲೈಟ್ ಸರಿಯಾಗಿದೆ ಎಂದು. ಈಗ ಎಲ್ಲ ನಿಂತ್ಕೊಂಡು ಅಲಗಾಡಬೇಡಿ, ಸ್ವಲ್ಪ ಅಲಗಾಡಿದ್ರೆ ಪಿಕ್ಚರ್ ಹೋಗ್ತದೆ. ಅವರು ಒಂದು ಪಿಕ್ಚರ್ ಒತ್ತಿ ಬಿಟ್ಟರೆ ನಮ್ಗೆ ಉತ್ಸಾಹ, ಮಕ್ಕಳಾಗಿರುವಾಗ ನೋಡೋಣ ಏನಿದೆ. ಈಗ ಆಗಲ್ಲ, ಇದು ಅಲ್ಲಿ ತಗೊಂಡು ಹೋಗ್ತಾರೆ, ಇಲ್ಲಿ ದೊಡ್ಡ ಊರಿಗೆ ತಾಲೂಕಾಕಿ ತಗೊಂಡು ಹೋಗ್ತಾರೆ, ಅಲ್ಲಿ ಹೋಗಬೇಕು, ಏನೋ ತಯಾರಾಗಬೇಕು. ಯಾವಾಗ 1 ತಿಂಗಳಾಗ್ತದೆ. ಇವತ್ತು ಒತ್ತಿದ್ದರೆ ಅದು 1 ತಿಂಗಳ ನಂತರ ಫೋಟೋ ಕಂಡು ಬರ್ತದೆ. ಅದು ನೆಗೆಟಿವ್ ಆಗ್ತದಂತೆ, ನೆಗೆಟಿವ್ ಅನ್ನು ಇನ್ನೇನೋ ಕೆಲವು ದಿವಸ ಮಾಡಬೇಕಂತೆ, ಮತ್ತೆ ಏನೋ ಪಾಸಿಟಿವ್ ಆಗ್ತದಂತೆ. ಎಷ್ಟು ದಿವಸ ಬೇಕಪ್ಪ ಫೋಟೋ ನೋಡಬೇಕಂದ್ರೆ, ಎಷ್ಟು ಕಷ್ಟ ಆಗಬೇಕು. ಹಾಗೆ ಇಲ್ಲಿ ಉಪಾಸನ ಮಾಡಿದ್ದರೆ ತಕ್ಷಣವೇನಾಗಲ್ಲ. ವೈಕುಂಠಕ್ಕೆ ಹೋದ ನಂತರ, ಶರೀರ ಬಿಟ್ಟ ನಂತರ ಲೋಕದಲ್ಲಿ ಆವಾಗ ನೋಡಿಕೊಂಡ್ರೆ, ಅಮ್ಮೋ ನಾನು ಭೂಲೋಕದಲ್ಲಿರುವಾಗ ನನ್ನ ಫೋಟೋ ಆವಾಗ ಮಾಡಿದ್ರೆ ಇವಾಗ ನೋಡ್ತೀವಿ ಅಲ್ಲವೇ? ಕೆಲವೊಮ್ಮೆ ಫೋಟೋ ತಗೊಂಡರೆ ಅದು ತಯಾರಾಗಿ ಬರುವ ಹೊತ್ತಿಗೆ ಇವರು ಪ್ರಾಣನೇ ಬಿಡ್ತಾನೆ, ಅಷ್ಟಾಗುತ್ತಿತ್ತು. ಈ ಕಾಲದ ನೋಡಿ, ನಮ್ಮ ಸೆಲ್ ಫೋನ್ ತಕ್ಷಣವೇ ಫೋಟೋ ಕ್ಲಿಕ್ ಮಾಡಿ ಇಲ್ಲೇ ತೋರಿಸು, ಅಷ್ಟೇ. ಇಲ್ಲೇ ಕ್ಲಿಕ್ ಮಾಡಿ ಇಲ್ಲೇ ತೋರಿಸು, ಇನ್ಸ್ಟಂಟ್. ಅದಾದ ನಂತರ ಕೆಲವು ಇನ್ಸ್ಟಂಟ್ ಫೋಟೋಗಳು ಬರುತ್ತಿತ್ತು. ಅದಷ್ಟು ಕ್ಲಿಯರ್ ಆಗಿಲ್ಲ, ಅದಕ್ಕೆ ಏನೋ ಫೋಟೋ ಏನೋ ಹೇಳುತ್ತಿದ್ದರು. ಇನ್ಸ್ಟಂಟ್ಲಿ ಕ್ಲಿಕ್ ಮಾಡಿದ್ರೆ ತೋರಿಸ್ತಿದ್ದರು. ಜಸ್ಟ್ ವಿದಿನ್ ಅದು ಸ್ವಲ್ಪ ವೇಟ್ ಮಾಡಬೇಕಿತ್ತು. ಐ ಥಿಂಕ್ 1 or 2 ಮಿನಿಟ್ಸ್ಗೆ ಒತ್ತಿಬಿಟ್ಟು ಸ್ವಲ್ಪ 1 or 2 ಮಿನಿಟ್ಸ್ಗೆ ತೋರಿಸಬೇಕು. 2 ಮಿನಿಟ್ಸ್ ಆದರೂ ವೇಟ್ ಮಾಡಬೇಕು. ಜ್ಞಾನಕ್ಕೆ ಅದು ಅಲ್ಲ. ಆಧುನಿಕ ಸೆಲ್ ಫೋನ್ ಹಾಗೆ ತಕ್ಷಣವೇ ನೋಡಬಹುದು ಅಲ್ಲವೇ? ಹಾಗೆ
ದೃಷ್ಟಾರ್ಥಾನಿ ಭವಂತಿ ಭಾಷ್ಯಕಾರರು ಹೇಳ್ತಾರೆ. ದೃಷ್ಟ ಅದರ ಫಲ ಈಗಲೇ ನೋಡಿಕೊಳ್ಳಬಹುದು. ಆದ್ದರಿಂದ ಫಲವು ದೃಷ್ಟ ಫಲವಾಗುವುದರಿಂದ ಎಷ್ಟೊತ್ತು ಮಾಡಬೇಕೆನ್ನುವುದು ಆಟೋಮೆಟಿಕ್ ಹೇಳಬೇಕಾಗಿಲ್ಲ. ಏಕೆ? ದರ್ಶನವಾಗುವವರೆಗೂ ಮಾಡು ಅಷ್ಟೇ. ಎಷ್ಟೊತ್ತು ಮಾಡಬೇಕು? 20 ವರ್ಷ 30 ವರ್ಷ ನಿಮಗೆ ಜ್ಞಾನವಾಗುವವರೆಗೂ ಮಾಡು. ಎಷ್ಟೊತ್ತೇನು? ಒಂದು ದಿವಸ ಆಗಬಹುದು, 2 ದಿವಸ ಆಗಬಹುದು, ಎಷ್ಟು ಒಂದು ದಿವಸದಿಂದ ಎಷ್ಟು ತಿಂಗಳಾದರಾಗಬಹುದು, ಎಷ್ಟು ವರ್ಷ. ಕೆಲವೊಮ್ಮೆ ಒಂದು ಜನ್ಮನೂ ಸಾಕಾಗಲ್ಲ, 2-3 ದಿನ. ಏಕೆಂದ್ರೆ ನಿಮ್ಮ ಮನಸ್ಸೇ ಇಲ್ಲ, ಮಾಡ್ತಾನೆ ಇಲ್ಲ ಸರಿಯಾಗಿ. ಅದರಿಂದ 2-3 ಜನ್ಮಗಳು ಬೇಕಾಗ್ತವೆ ಸರಿಯಾಗಿ ಮಾಡದಿದ್ದರೆ. ಸರಿಯಾಗಿ ಮಾಡಿದರೆ ಈಗಲೇ ಆಗ್ತದೆ. ಜಸ್ಟ್ ವಿದಿನ್ ಡೇಸ್ ನಲ್ಲಿ, ಮಂತ್ಸ್ ನಲ್ಲಿ, ಕೆಲವು ತಿಂಗಳಿಗೆ ಆಗಿಬಿಡುತ್ತೆ. ಯಥಾ ಅವಘಾತಾದೀನಿ ತಂಡುಲಾದಿ ನಿಷ್ಪತ್ತಿ ಪರ್ಯವಸಾನಾನಿ ತದ್ವತ್. ಇದಕ್ಕೆ ಶಂಕರಾಚಾರ್ಯರು ಒಂದು ಒಳ್ಳೆ ಉದಾಹರಣೆ ಹೇಳ್ತಾರೆ. ಒಂದು ಅಕ್ಕಿಯನ್ನು ಕುಟ್ಟಬೇಕು. ತಂಡುಲ ಅವಘಾತಾದೀನಿ, ಅದು ವ್ರೀಹಿ ಅವಘಾತ. ವ್ರೀಹಿ ಅಂದ್ರೆ ಭತ್ತ. ಭತ್ತವನ್ನು ಅವಘಾತ ಅಂದ್ರೆ ಕುಟ್ಟುವುದು. ಅವನು ಕುಟ್ಟುವಕ್ಕೆ ಕೊಟ್ಟರೆ, ಈ ಕಾಲದಲ್ಲಿ ಕುಟ್ಟುವುದೇ ಇಲ್ಲ. ಯಾರಿಗೆ ಕುಟ್ಟುವ ಅಂದ್ರೆ ಗೊತ್ತಿಲ್ಲ ಈ ಕಾಲದ ಜನರಿಗೆ. ನಾವೆಲ್ಲ ಕುಟ್ಟುವುದು ನೋಡಿದ್ದೇವೆ, ಮಾಡಿದ್ದೇವೆ. ಕುಟ್ಟುವುದು ಎಷ್ಟೊತ್ತು ಮಾಡಬೇಕು ಅಂದ್ರೆ ತಂಡುಲ ನಿಷ್ಪತ್ತಿ, ಅದರಿಂದ ಅಕ್ಕಿ ಹೊರಗೆ ಬರುವವರೆಗೂ ಕುಟ್ಟುತ್ತಾ ಇರಬೇಕು. ಎಷ್ಟು ಸಲ ಅವ್ರು ಕೇಳಿದ, ಆಯ್ತು ಭತ್ತ ತಗೊಂಡೆ, ನಾನು ಕುಟ್ಟಬೇಕಾ, ಗೊತ್ತಾಯ್ತು. ಕುಟ್ಟುವುದಂದ್ರೆ ಹೊಡೆಯುವುದಲ್ಲವೇ? ಆಯ್ತು ಹೊಡೆಯುವುದು. ಸುಮ್ಮನೆ ಹೊಡೆಯುವುದಲ್ಲ, ಒಂದು ಸಿಸ್ಟಮೆಟಿಕ್ ಆಗಿ ಹೊಡೆಯಬೇಕು. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಬೇಕು. ಯಾರ್ಯಾರಿಗೂ ಆಗಲ್ಲ. ಕುಟ್ಟುತ್ತಾ ಇದ್ದರೆ ಎಷ್ಟೊತ್ತು ಅಂದ್ರೆ ಅಕ್ಕಿ ಹುಟ್ಟುವವರೆಗೂ ಮಾಡ್ತಾ ಇರು. ಈಗ ಎಷ್ಟು ಸಲ ಎನ್ನುವುದು ನಿಮಗೆ ಗೊತ್ತಾಗ್ತದೆ. ಹಾಗೆ ನಿಧಿಧ್ಯಾಸನ ಎಷ್ಟೊತ್ತು ಮಾಡಬೇಕು, ಎಷ್ಟು ಸಲ? ನಿಮ್ಮ ಸ್ವರೂಪ ನಾನು ಎಂದು ತಿಳ್ಕೊಂಡು ಜೀವಭಾವ ಬಿಟ್ಟು ಬ್ರಹ್ಮಸ್ವರೂಪ ಅನುಭವಕ್ಕೆ ಬರುವವರೆಗೂ ಮಾಡು. ಅದು ನಿಧಿಧ್ಯಾಸನ. ಉಪಾಸನ ಆದರೆ ಹಾಗಲ್ಲ. ಇಡೀ ಜೀವನ ಏನೇ ಆಗಲಿ ಮಾಡ್ತಾನೆ ಇರಬೇಕು ಅಷ್ಟಿಗೆ ಬೇರೆ ಕೆಲಸನೇ ಇಲ್ಲ. ಓಕೆ, ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ಮುಗಿಯಿತು ಶಿಷ್ಯಂದು. ಇನ್ನೊಂದು ಪ್ರಶ್ನೆ. ಇವತ್ತು ಪ್ರಶ್ನೆ ಸಣ್ಣದೇ ಇತ್ತು, ನಾನೇ ಬೇರೆ ಏನೇನೋ ಹೇಳಿಬಿಟ್ಟೆ. ಪ್ರಶ್ನೆ ಸಣ್ಣ ವಿಷಯವೇ, ಬೇರೆ ವಿಷಯಗಳು, ಅನಾವಶ್ಯಕ ವಿಷಯಗಳು ಎಲ್ಲರದು ಹೇಳಿಬಿಟ್ಟೆ. ಪ್ರಪಂಚವೆಲ್ಲ ಹೇಳಿಬಿಟ್ಟೆ. ಓಕೆ. ನನು ಭಗವನ್ ಉಪಾಸನಂ ನಾಮ ಭಾವನಾ ರೂಪಶ್ಚಿತ್ತವೃತ್ತಿ ಪ್ರವಾಹ ತೇನ ಅವಘಾತಾದಿವತ್ ದುಷ್ಟ ಫಲಪ್ರಾಪ್ತಿ ಕಥಂ ಭವೇತ್. ಶಿಷ್ಯನ ಪ್ರಶ್ನೆ ಮಾಡ್ತಾರೆ. ಉಪಾಸನ ಅಂದರೆ ಭಾವನಾರೂಪ ಚಿತ್ತವೃತ್ತಿ ಪ್ರವಾಹ. ಭಾವನಾ ಅಂದ್ರೆ ಒಂದು ವಿಷಯವನ್ನಿಟ್ಕೊಂಡು ನೆನಪಿಸಿಕೊಳ್ಳ. ಅದಕ್ಕೇನು ಹೇಳ್ತಾರೆ? ಚಿಂತನೆ ಮಾಡುತ್ತಾ. ತೆಲುಗುನಲ್ಲಿ ಅದನ್ನೇ ತಲುಚಿಕೊಂಡು ಉಂಡಟ, ಯೋಚನೆ ಮಾಡುತ್ತಾ. ಕರೆಕ್ಟ್. ಅದನ್ನೇ ಯೋಚನೆ ಮಾಡುತ್ತಾ ಅದೇ ಯೋಚನೆಯನ್ನು ಮೇಂಟೈನ್ ಮಾಡಬೇಕು. ಅದನ್ನೇ ಯೋಚನೆ ಅಂದ್ರೆ ಎ ಥಾಟ್ ಆಫ್ ಇಟ್ ಮೇಂಟೈನ್ ಮಾಡುತ್ತಾ ಇರಬೇಕು. ಬೇರೆ ಈ ವೃತ್ತಿಗಳು ಬರದಂತೆ ಅದನ್ನೇ ಮೇಂಟೈನ್ ಮಾಡುತ್ತಾ ಇರಬೇಕು. ಹಾಗಾದರೆ ಅದರಿಂದ ತಂಡುಲ ಅವಘಾತ ಅಂದ್ರೆ ಅವಘಾತಾದಿವತ್ ತಂಡುಲ ನಿಷ್ಪತ್ತಿ ಅಂದ್ರೆ ಭತ್ತಯನ್ನು ಕುಟ್ಟಿದ್ದರೆ ತಂಡುಲ ನಿಷ್ಪತ್ತಿ ಅಕ್ಕಿ ಹೇಗೆ ಹುಟ್ಟುತ್ತದೋ ಹಾಗೆ ಏಕೆ ಆಗುತ್ತದೆ? ಇದು ಒಂದು ಉಪಾಸನ ಅಲ್ಲವೇ? ಉಪಾಸನದಿಂದ ದೃಷ್ಟಫಲ ಪ್ರಾಪ್ತಿ ಅಂದ್ರೆ ಈ ಜನ್ಮದಲ್ಲಿ ಇಲ್ಲೇ ಅನುಭವ ರೂಪ ಜ್ಞಾನ ಹೇಗೆ ಆಗುತ್ತದೆ? ನಹಿ ಮನೋರಥ ಕಲ್ಪಿತೇನ ಮೋದಕೇನ ವಾಸ್ತವಿಕ ಕ್ಷುಣ್ಯತ್ಯ. ಬ್ಯೂಟಿಫುಲ್ ಉದಾಹರಣೆ ನೋಡು. ಶಿಷ್ಯ ಒಳ್ಳೆ ಪ್ರಶ್ನೆ. ನೀವು ಊಹಿಸಿಕೊಂಡರೆ ನೋಡಿ, ನನಗೆ ಹಸಿವಿಲ್ಲ, ಊಟ ಆಯ್ತು, ನಾನು ಊಟ ಮಾಡ್ಕೊಂಡೆ. ನೀವು ತುಂಬಾ ಹಸಿವಾಯ್ತು ನಿಮಗೆ. ಅದರಿಂದ ನನಗೆ ಊಟ ಬಂತಂತೆ, ಯಾರೋ ತಂದು ಕೊಟ್ಟರಂತೆ, ಆಹಾ ನನ್ನ ಅಕ್ಕಿ ಬಂತಂತೆ, ಅದರಲ್ಲಿ ಅನ್ನ ಚೆನ್ನಾಗಿತ್ತು, ತಟ್ಟದಲ್ಲಿತ್ತು, ನಾನು ತಿಂತಾ ಇದ್ದೀನಿ, ಈಗ ಮತ್ತೆ ತಿಂತಾ ಇದ್ದೇನೆ, ಈಗ ಕೈಯಿಂದ ಹಿಡ್ಕೊಂಡೆ, ಬಾಯಿಯಲ್ಲಿ ಹಾಕೊಂಡೆ, ಆಹಾ ತಿಂತಾ ಇದ್ದೇನೆ. ಇಷ್ಟೆಲ್ಲ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದ್ದರೆ ಹಸಿವಿಂಗುತ್ತದೆ? ಅದು ಶಿಷ್ಯನ ಪ್ರಶ್ನೆ. ನೀವು ಮನೋರಥ ಕಲ್ಪಿತೇನ ಮೋದಕೇನ. ಮೋದಕ ಅಂದ್ರೆ ಮಿಠಾಯಿ, ಮೈಸೂರು ಪಾಕ. ನೀವು ಮನಸ್ಸಿನಿಂದ ಊಹಿಸಿಕೊಂಡಿರುವ ಮೈಸೂರು ಪಾಕದಿಂದ ನಿಮಗೆ ಹಸಿವು ಇಂಗುತ್ತದೆ. ಆದ್ದರಿಂದ ಉಪಾಸನ ಮಾತ್ರದಿಂದ ನಿಮಗೆ ನಾನು ಬ್ರಹ್ಮ ಎಂದು ಜ್ಞಾನ ಹೇಗಾಗುತ್ತದೆ? ನಾನು ಬ್ರಹ್ಮ ಎಂದು ಊಹಿಸಿಕೊಂಡ್ರೆ ನೀವು ಬ್ರಹ್ಮ ಆಗಿಬಿಡ್ತೀಯಾ? ಎಷ್ಟಾದ್ರೂ ಊಹಿಸ್ಕೊ, ಬ್ರಹ್ಮ ಆಗ್ತದೆ. ಆ ಊಹಿಸಿಕೊಂಡುವ ಜೀವನ ಎಂದು ಬುದ್ಧಿ ಹಾಗೆ ಇರುತ್ತದೆ. ಊಹಿಸಿಕೊಂಡ್ರೆ ಆಗುತ್ತದೆ? ನೀವು ಯಾವುದೋ ಒಂದು ಊಹಿಸಿಕೊಂಡು ಬಿಡಿ. ಏನು? ಯಾವುದೋ ಒಂದು, ನಾನೇನು ಪ್ರಧಾನಮಂತ್ರಿ ಆಗಿದ್ದೆ ತುಂಬಾ ಊಹಿಸ್ಕೊ. ಕರೋನಾ ಈ ಲಾಕ್ಡೌನ್ ಪೂರ್ತಿ ಮುಗಿಯುವ ಹೊತ್ತಿಗೆ 3 ತಿಂಗಳು ಊಹಿಸ್ಕೊ. 3 ತಿಂಗಳ ನಂತರ ನೀವು ಪ್ರಧಾನಮಂತ್ರಿ ಆಗಿಬಿಡ್ತೀರ? ಏನಾಗಲ್ಲ.
ಹುಚ್ಚಾಗಿ ಬಿಡ್ತಾನೆ. ಪ್ರಧಾನಮಂತ್ರಿ ಆಗಲ್ಲ, ಹುಚ್ಚಾಗ್ತಾನೆ, ಪರ್ಫೆಕ್ಟ್ ಹುಚ್ಚು. ಆದ್ದರಿಂದ ಊಹಿಸಿಕೊಂಡ ಮಾತ್ರದಿಂದ ಮನೋರಥ ಅಂದ್ರೆ ಮನಸ್ಸಿನ ಕಲ್ಪನಾತ್ಮಕದಿಂದ ನಾನು ಬ್ರಹ್ಮ ಎಂಬುವ ಜ್ಞಾನ ಹೇಗೆ ಆಗುತ್ತದೆ? ವಾಸ್ತವಿಕೀ ಕ್ಷುನ್ನಿವೃತ್ತಿ, ನಿಜವಾದ ಹಸಿವು ಎಂಗುವುದು ಹೇಗೆ? ಅದು ಅಲ್ಲವಲ್ಲವೇ ಎಂದು ಪ್ರಶ್ನೆ ಶಿಷ್ಯನ್. ಗುರುಗಳ ಉತ್ತರ ನೋಡಿ, ನ ವಿಶೇಷ. ನೀವು ತಪ್ಪು ತಿಳ್ಕೊಂಡಿದ್ದೆಪ್ಪ, ಹಾಗಲ್ಲ. ನಾವು ಹೇಳುವ ಧ್ಯಾನ ಬೇರೆ, ನೀವು ಊಹಿಸಿಕೊಂಡಿರುವ ಧ್ಯಾನ ಬೇರೆ. ನೀವು ಊಹಿಸಿಕೊಂಡಿದ್ದು ಯೋಚನ ರೂಪ, ಇದು ತಿಳುವಳಿಕೆ ರೂಪ. ಯೋಚನೆ ಬೇರೆ, ತಿಳುವಳಿಕೆ ರೂಪ ಬೇರೆ. ವಿಶೇಷೋ ಹಿ ಭವತಿ ಪುರುಷ ಪ್ರಯತ್ನ ಸಾಧ್ಯ ಭಾವನಾ ಲಕ್ಷಣಾಯಾ ಏಕಾಗ್ರತಾಯಾ ವಸ್ತುತತ್ವ ನಿರೀಕ್ಷಣ ಪ್ರಯತ್ನ ವಿಶೇಷ ರೂಪ ಪ್ರಣಿಧಾನ ಲಕ್ಷಣಸ್ಯ ನಿಧಿಧ್ಯಾಸನ. ಇಲ್ಲಿ ನೋಡಿ, ಉಪಾಸನಕ್ಕೆ ನಿಧಿಧ್ಯಾಸನಕ್ಕೆ ಹೊರಗೆ ಕಣ್ಣು ಮುಚ್ಚಿಕೊಂಡುವುದು ಇಬ್ಬರು ಒಂದೇ. ಒಬ್ಬರು ಹೀಗೆ ಕೂತಿರ್ತಾರೆ, ಆ ಉಪಾಸನ ಹೀಗೆ, ನಿಧಿಧ್ಯಾಸನ ಹೀಗೆ ಕಣ್ಣು ಮುಚ್ಚಿಕೊಂಡುವುದು. ಕೈ ಕಾಲು ಹೇಗಿರುತ್ತದೆ ಅಲ್ಲಿಲ್ಲ, ಮನಸ್ಸಿನ ಒಳಗೆ ಏನಾಗ್ತಾ ಇದೆ ಅದು ವ್ಯತ್ಯಾಸ ಹೇಳಬೇಕು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ನೋಡಿ. ವಿಶೇಷವಿದೆ. ಪುರುಷ ಪ್ರಯತ್ನ ಸಾಧ್ಯ ಭಾವನಾ ಲಕ್ಷಣ ಏಕಾಗ್ರತಾ. ಉಪಾಸನೆಯಲ್ಲಿ ಪುರುಷ ಪ್ರಯತ್ನ, ನಿಮ್ಮ ವಿಲ್ ಪವರ್ ಕೆಲಸ ಮಾಡ್ತಾ ಇದೆ, ಗೊತ್ತಾ? ಉಪಾಸನದಲ್ಲಿ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ. ಅಂದ್ರೆ ನಿಮ್ಮ ಪ್ರಯತ್ನ ಪೂರ್ವಕ ನೀವು ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಯೋಚನವನ್ನು ತಗೊಂಡು ಬರ್ತಾ ಇದ್ದೀರಿ, ಬಂದು ಅದರಲ್ಲೇ ಇಟ್ಕೊಳ್ಳುವುದು. ಮನಸ್ಸು ಹೀಗೆ ಯೋಚನಾ ಕಲ್ಪನಾ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಏಕಾಗ್ರತದಿಂದ ಅದೇ ರೂಪವನ್ನು ಮತ್ತೆ 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 ಊಹಿಸಿಕೊಳ್ಳುವುದು. ಅದನ್ನೇ ಊಹಿಸಿಕೊಂಡ್ರೆ ಒಂದು ಹುಚ್ಚು ಹಾಗೆ ನೀವು ಅದೇ ಆಗಿ ಬಿಡ್ತೀರಿ, ಗೊತ್ತಾ? ಅದನ್ನೇ ಊಹಿಸ್ಕೋ. ಕೆಲವು ವರ್ಷ ನಂತರ ನೀವು ಕಣ್ಣು ತೆಗೆದ್ರೆ ನಾನು ಅದೇ ಆಗಿದ್ದನಂತೆ ಅನಿಸುತ್ತದೆ. ಒಂದು ಹಿಪ್ನೋಟೈಸಿಂಗ್ ಆಗುತ್ತದೆ, ಗೊತ್ತಾ? ಹಿಪ್ನೋಟೈಸ್ ಮಾಡ್ತಾರೆ ನೋಡಿ, ನಾನು ಅದೇ ಆಗಿದ್ದೇನೆ ಊಹಿಸ್ಕೊಂಡು ಆ ಭಾವನೆ ಗಟ್ಟಿ ಆದರೆ ಭಾವನೆ ಗಟ್ಟಿಯಾಗಿ ಬಿಡ್ತದೆ. ನಿಮ್ಮ ಮನಸ್ಸು ತದಾಕಾರವನ್ನು ತಾಳಿ ಗಟ್ಟಿಯಾಗಿ ಬಿಟ್ಟರೆ ನೀವು ಅದೇ ಆಗಿದ್ದಂತೆ ಆಗುತ್ತದೆ. ಇದು ಉಪಾಸನ. ಜ್ಞಾನವು ಹಾಗಲ್ಲಪ್ಪ, ನಿಧಿಧ್ಯಾಸನ ಹಾಗಲ್ಲ. ವಸ್ತು ತತ್ವ ನಿರೀಕ್ಷಣ ಪ್ರಯತ್ನ ವಿಶೇಷ. ಅದು ಉಪಾಸನ ಯಾವುದು? ಭಾವನ ಮಾಡುವುದು, ಭಾವನ ಮಾಡುವ ಪುರುಷ ಪ್ರಯತ್ನ. ಇದು ವಸ್ತುತತ್ವ ನಿರೀಕ್ಷಣ. ನೋಡಿದ್ದೀರಾ? ವಸ್ತು ಇದೆ. ವಸ್ತುಕ್ಕೆ ನಾನು ಒಳ್ಳೆಯ ಉದಾಹರಣೆ ಹೇಳ್ತೀನಿ. ಅಕ್ಕಿ ಪೂರ್ವಕಾಲದಲ್ಲಿ ಮಾಡುತ್ತಿದ್ದೀವಿ. ಬಿಳಿ ಅಕ್ಕಿ ಇರುತ್ತದೆ, ಅದರಲ್ಲಿ ಸಣ್ಣ ಕಲ್ಲುಗಳು, ವೆರಿ ಸಣ್ಣ ಕಲ್ಲುಗಳು, ಅದೇ ಆಕಾರವು ಸಣ್ಣ ಕಲ್ಲುಗಳನ್ನು ಅದರಲ್ಲಿ ಸೇರಿಸಿಬಿಡ್ತಾರೆ ಕೆಲವರು. ಏಕೆ? ನಮಗೆ ಸ್ವಲ್ಪ ಧ್ಯಾನ ಅಭ್ಯಾಸ ಆಗಬೇಕು ಎಂದರಲ್ಲಿ ಸೇರಿಸ್ತಾರೆ. ಸೇರಿಸಿದ್ರೆ ತಿನ್ನುವಾಗ ಬಾಯಿಗೆ ಬರುತ್ತದೆ. ಅವಾಗ ಏನ್ ಮಾಡಬೇಕು? ಅದನ್ನಿಟ್ಟುಕೊಂಡು ಒಂದು ತಟ್ಟಲ್ಲ, ಒಂದು ಮೊರೆ ಇರುತ್ತಿತ್ತು. ಆ ಮೊರೆಯಲ್ಲಿ ಹಾಕಿ ನೋಡ್ತಾ ಇರಬೇಕು. ನೋಡ್ತಾ ಇದ್ದ ಅದು ಇದು ದೂರದಿಂದ ನೋಡಿದರೆ ಒಂದೇ ಬಗೆ ಅನಿಸುತ್ತದೆ. ಆವಾಗ ಏನ್ ಮಾಡಬೇಕು? ಸುಮ್ಮನೆ ಅಟೆನ್ಷನ್ ಇಡುವುದು. ಏನ್ ಮಾಡುವುದು ಬೇಡ, ಸುಮ್ಮನೆ ಅಟೆನ್ಷನ್, ಧ್ಯಾಸ ಇಟ್ಟರೆ ಅದು ನೋಡು, ಇದು ನೋಡು, ನೋಡ್ತಾ ಸ್ವಲ್ಪ ಹೊತ್ತಿಗೆ 2, 3, 4 ಸಲ ನೋಡಿದ ನಂತರ ಗಮನ ಅಷ್ಟೇ, ಸುಮ್ಮನೆ ಗಮನ. ಆ ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗ್ತದೆ ನೋಡಿ. ಇದಲ್ಲ, ಇದು ಅಕ್ಕಿ ಅಲ್ಲ, ಇದೇನೋ ಕಲ್ಲು, ಅಕ್ಕಿ ಕಾಳು ಅಲ್ಲ, ಇದು ಕಲ್ಲು ಎಂದು ಗೊತ್ತಾಗ್ತದೆ. ಮೊದಲು ಮೇಲೆ ನೋಟಕ್ಕೆ ಎಲ್ಲ ಅಕ್ಕಿ ಅದೇ ಅನಿಸುತ್ತದೆ. ಅಲ್ಲ, ನೀವು ಸರಿಯಾಗಿ ನೋಡು ಅಂತ ಹೇಳ್ತಾನೆ. ಮತ್ತೆ ನೋಡ್ತಾ ಇದಲ್ಲ, ಒಂದು ಮಾತ್ರ ಇದು ಕಲ್ಲು ಎಂದು ಪಕ್ಕಕ್ಕಿಟ್ಟಾಗ ಇದು ಕಲ್ಲು ನೋಡಿ. ಇದು ವಿವೇಕದಲ್ಲಿ ಗಮನ ಪೂರ್ತಿ ಅಟೆನ್ಷನ್ ನಿಂದ ಪೇಷನ್ಸಿಯನ್ನು ಅವೇರ್ಫುಲ್ ಅಟೆನ್ಷನ್ ಅಲ್ಲವೇ? ಅವೇರ್ಫುಲ್ ಅಟೆನ್ಷನ್, ಅರಿವಿನ ರೂಪದ ಧ್ಯಾನ ಇಡುವುದು, ಧ್ಯಾಸ. ಅದರ ಮೇಲೆ ನಿರೀಕ್ಷಣ ಎಂದು ಸ್ವಾಮೀಜಿ ಹೇಳ್ತಾರೆ. ನಿರೀಕ್ಷಣ ಅಂದ್ರೆ ಗಮನ. ಆ ಗಮನ ಇಟ್ಟರೆ ಅದೇ ಕಂಡು ಬರ್ತದೆ. ನೀವೇನ್ ಮಾಡಬೇಕಾಗಿದೆ? ನಿಧಿಧ್ಯಾಸನದಲ್ಲಿ ಗಮನ ಇರುತ್ತದೆ, ಉಪಾಸನದಲ್ಲಿ ಯೋಚನೆ ಇರುತ್ತದೆ. ನೀವೇ ಯೋಚನೆ ಮಾಡಿ ಗಟ್ಟಿಗೊಳಿಸಿಕೊಳ್ಳಬೇಕು. ಇಲ್ಲಿ ಯಾವುದು ನೀವು ಊಹಿಸಿಕೊಳ್ಳಬಾರದು, ಗಟ್ಟಿಗೊಳಿಸಿಕೊಳ್ಳಬಾರದು. ನಿಧಿಧ್ಯಾಸನದಲ್ಲಿ ಊಹಿಸುವುದಿಲ್ಲ, ಗಟ್ಟಿಗೊಳಿಸುವುದಿಲ್ಲ, ಸುಮ್ಮನೆ ಗಮನ. ತಾನೇ ಕಂಡು ಬರುವವರೆಗೂ ಪೇಷಂಟ್ಲಿ ಗಮನಿಸು. ಮನಸ್ಸು ಜಾರಿ ಹೋಗ್ತದೆ. ಕೆಲವೊಮ್ಮೆ ಏನಾಗ್ತದೆ? ಸುಸ್ತಿ ಆಗ್ತದೆ. ಸುಸ್ತಿ ಅಂದ್ರೆ ಟೈರ್ಡ್ನೆಸ್. ಟೈರ್ಡ್ಗೂ ಸುಸ್ತಿ ಹೇಳ್ತಾರ. ಆಯಾಸ ಆಗುತ್ತದೆ. ಸ್ವಲ್ಪ ವಿಶ್ರಾಂತಿ ತಗೊಂಡು ಅಗೇನ್ ನ್ಯಾಚುರಲಿ ಗಮನಿಸು, ಸಹಜವಾಗಿ ಗಮನಿಸು. ಆ ಗಮನದಿಂದ ತಾನೇ ಹೊಳೆಯುತ್ತದೆ. ಇದು ನಿಧಿಧ್ಯಾಸನಕ್ಕೆ ಉಪಾಸನಕ್ಕೆ ವ್ಯತ್ಯಾಸ. ಈ ವ್ಯತ್ಯಾಸ ನೋಡದೆ
ನಾನು ನಿಧಿಧ್ಯಾಸನ ಮಾಡ್ತೀನಿ ಹೇಳ್ತಾರೆ. ನಿಧಿಧ್ಯಾಸನ ಅಂದ್ರೆ ಏನು? ಮೊದಲು ಸುಮ್ಮನೆ ಮಾಡ್ತೀನಿ ಅಂದ್ರೆ ಆಗುತ್ತದೆ? ಅದು ಏನು ಗೊತ್ತಾಗಬೇಕು. ಅಬ್ಸರ್ವೇಷನ್, ಪೇಷಂಟ್ ಅಬ್ಸರ್ವೇಷನ್. ಯು ಕೀಪ್ ಆನ್ ಪೇಯಿಂಗ್ ಅಟೆನ್ಷನ್ ಅಷ್ಟೇ. ತಾನೇ ತಾನು ಅದಕ್ಕಿದಕ್ಕೆ ವ್ಯತ್ಯಾಸ. ದೇಹೇಂದ್ರಿಯ ಮನಸ್ಸುಗಳು ಸಾಕ್ಷಿ, ಸಾಕ್ಷಿಗೆ ದೇಹೇಂದ್ರಿಯ ಮನಸ್ಸುಗಳು ಅಧ್ಯಸ್ಥ, ಅನಾತ್ಮ ಅಧ್ಯಸ್ಥ, ಆತ್ಮ ತಾನೇ. ಬೆಳಗ್ಗೆ ಇಂಗ್ಲಿಷ್ ಪಾಠದಲ್ಲಿ ಹೇಳ್ತಾ ಇದ್ದೀವಲ್ಲ, ಆತ್ಮಾನಾತ್ಮ ಅಧ್ಯಸ್ಥ. ಅಧ್ಯಸ್ಥ ಅಂದ್ರೆ ಏನು? ನಮ್ಮ ತಿಳುವಳಿಕೆಯಲ್ಲಿ ಮಿಕ್ಸ್ ಆಗಿದ್ದಂತೆ ಅನಿಸುತ್ತಾ ಇದೆ. ನೀವು ಗಮನ ಮಾಡ್ತಾ 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 ಇದ್ದರೆ ಅದು ಬೇರೆ ಇದು ಬೇರೆ ಸ್ಪಷ್ಟವಾಗಿ ತಾನೇ ತಾನು ಗೊತ್ತಾಗ್ತದೆ. ಅರಿವು ಬಿಡಿಯಾಗಿದೆ, ಅನಾತ್ಮ ಕಲ್ಪಿತ, ಅನಾತ್ಮ ಕಲ್ಪಿತ, ಆತ್ಮ ಸತ್ಯ, ತಾನೇ ತಾನು ಗೊತ್ತಾಗಿಬಿಡ್ತದೆ. ಹಾಗೆ ಯು ಜಸ್ಟ್ ಪೇ ಅಟೆನ್ಷನ್ ಸೊ ದಟ್ ಇಟ್ ಅಪಿಯರ್ಸ್ ಆನ್ ಇಟ್ಸ್ ಓನ್, ಇಟ್ ಶೈನ್ಸ್ ಆನ್ ಇಟ್ಸ್ ಓನ್. ಇದು ನಿಧಿಧ್ಯಾಸನ. ಉಪಾಸನದಲ್ಲಿ ಯೋಚನೆ ಮಾಡುವುದು, ಯೋಚನೆ, ಮನಸ್ಸು ಕಲ್ಪನಾ ಮಾಡ್ಕೊಳ್ತಾ ಇರಬೇಕು, ಊಹಿಸ್ಕೊಳ್ತಾ ಇರಬೇಕು. ಅದನ್ನೇ ಊಹಿಸಿ 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 ಊಹಿಸ್ಕೊಳ್ತಾ ಇರಬೇಕು. ಗಟ್ಟಿಗೊಳಿಸ್ಕೊಬರ್ಲೇಬೇಕಷ್ಟೇ. ಆ ಊಹ ಗಟ್ಟಿ ಆಗಬೇಕು. ಊಹ ಎಷ್ಟು ಗಟ್ಟಿ ಆಗ್ತದೆ ಅಂದ್ರೆ ಊಹೆಯೇ ಸತ್ಯವಾಗಿ ಬಿಡ್ತದೆ, ನಿಜವಾಗಿ ಆಗಿದ್ದಂತೆ ಅನಿಸುವುದು ಶುರುವಾಗ್ತದೆ. ಕಲ್ಪನಾ ನಿಜವಾಗಿ ಕಂಡು ಬರುತ್ತದೆ. ಅಷ್ಟೇ. ನೀವು ವೈಕುಂಠವನ್ನೇ ಸ್ವರ್ಗವನ್ನೇ ತುಂಬಾ ಊಹಿಸ್ಕೊಂಡು, ಅದೇ ಊಹಿಸ್ಕೊಂಡು 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 ಅದು ನಿಜವಾಗಿ ನಿಮಗೆ ಕಂಡು ಬರೋದು ಶುರುವಾಗ್ತದೆ. ವಸ್ತುತತ್ವ ನಿರೀಕ್ಷಣ ಪ್ರಯತ್ನ ವಿಶೇಷ ರೂಪ ಪ್ರಣಿಧಾನ ಲಕ್ಷಣ. ಇದಕ್ಕೆ ಪ್ರಣಿಧಾನ ಸಂಸ್ಕೃತದಲ್ಲಿ ಸ್ವಾಮೀಜಿ ಜಸ್ಟ್ ಪೇಯಿಂಗ್ ಅಟೆನ್ಷನ್. ಪ್ರಣಿಧಾನ ಅಂದ್ರೆ ಅಟೆನ್ಷನ್ ಇಟ್ಟು ಹಾಗೇ ಗಮನವಿಟ್ಟು ನೋಡುವುದು ಅಷ್ಟೇ. ನಿಧಿಧ್ಯಾಸನಸ್ಯ ಚ. ಇದು ನೋಡಿ, ನಿಧಿಧ್ಯಾಸನಕ್ಕೆ ಉಪಾಸನಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಓಕೆ. ಶ್ರುತಿಶ್ಚ ಯಥೈವ ದೃಷ್ಟ ದೃಷ್ಟ ಫಲಪ್ರಾಪ್ತಯೇ ಉಚ್ಚಾವಚಾನ್ಯುಪಾಸನಾನಿ ವಿಧತ್ತೆ ತದನುಷ್ಠಾನಾಚ್ಚ ಕೇನಾಪ್ಯದೃಷ್ಟೇನ ಪ್ರಕಾರೇಣ ಫಲಪ್ರಾಪ್ತಿರ್ಭವತಿ ಶಾಸ್ತ್ರದೃಷ್ಟ್ಯಾ ತಥೈವ ಆತ್ಮದರ್ಶನಾಯಾಪಿ ನಿಧಿಧ್ಯಾಸನಂ ಅಧ್ಯಾತ್ಮಯೋಗ ಅಪರಾಭಿಕ್ಯಂ ಉಪಾಯಮುಪದಿಶತಿ. ಉಪನಿಷತ್ತು ಎರಡು ಬಗೆಯ ಧ್ಯಾನಗಳನ್ನು ಹೇಳುತ್ತದೆ. ಉಪಾಸನಾ ರೂಪ ಧ್ಯಾನವನ್ನು ತಾನೇ ಹೇಳಿ, ಅದೇ ಉಪನಿಷತ್ತು ನಿಧಿಧ್ಯಾಸನವಾದ ರೂಪವಾದ ಧ್ಯಾನವನ್ನು ಹೇಳುತ್ತದೆ. ಎರಡು ಬಗೆಯಾದ ಧ್ಯಾನಗಳನ್ನು ತಾನೇ ಹೇಳುತ್ತದೆ, ಉಪನಿಷತ್ತೇ ಹೇಳುತ್ತದೆ. ಇದು ಉಪಾಸನಾ ರೂಪದಕ್ಕೆ ಬಗೆ ಬಗೆ ಧ್ಯಾನಗಳು ಇರುತ್ತವೆ ನೋಡಿ. ಉಪಾಸನಾ ರೂಪ ಧ್ಯಾನಗಳು ಒಂದು ಬಗೆ ಇಲ್ಲ. ಛಾಂದೋಗ್ಯದಲ್ಲಿ ಇವೆ, ಬೃಹದಾರಣ್ಯಕದಲ್ಲಿವೆ, ತೈತ್ತರೀಯದಲ್ಲಿವೆ, ನಮ್ಮ ವೇದದ ಆರಣ್ಯಕ ಭಾಗದಲ್ಲಿ ಅನೇಕ ನೂರಾರು ಧ್ಯಾನಗಳಿವೆ. ಒಂದಲ್ಲ, ಅನೇಕ ಧ್ಯಾನಗಳಿರುತ್ತವೆ. ಅನೇಕ ಉಪಾಸನಾ ಪದ್ಧತಿಗಳು ಅದರಲ್ಲಿ ಕೆಳಮಟ್ಟದ್ದು ಮೇಲೆ ಮಟ್ಟದ್ದು ಬಗೆ 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 ಉಪಾಸನಗಳಿವೆ. ಇಲ್ಲಿ ನೋಡಿ, ಉಚ್ಚಾವಚಾನ್ಯುಪಾಸನಾನಿ ವಿಧತ್ತೆ. ಆ ಉಪಾಸನಕ್ಕೆ ಏನು ಉಚ್ಚಾವಚಾನಿ ಅಂದ್ರೆ ಹೈಯರ್ ಲೋವರ್ ಬಗೆ ಬಗೆ ಇರುತ್ತವೆ. ಅವುಗಳನ್ನು ಮಾಡುತ್ತಾ ಇದ್ದರೆ ಕೇನಾಪಿ ಅದೃಷ್ಟೇನ ಪ್ರಕಾರೇಣ, ಅದು ಮಾಡುತ್ತಾ ಇದ್ದರೆ ಈಶ್ವರ ಅನುಗ್ರಹದಿಂದ ಅಲ್ಲಿ ಸ್ವಲ್ಪ ಭಗವಂತನ ವಿಶ್ವಾಸ ಭಕ್ತಿ ಅದು ಬೇಕಾಗ್ತದೆ. ಭಗವಂತನ ವಿಶ್ವಾಸದಿಂದ ಒಂದು ಫಲ ಸಿಗ್ತದೆ. ಅದೇನು? ಕೆಲವೊಮ್ಮೆ ಈ ಜನ್ಮದಲ್ಲೇ ಫಲಗಳು ಸಿಗ್ತವೆ. ಯಾಕಂದ್ರೆ ಕೆಲವು ಸಿದ್ಧಿಗಳು ಪವರ್ಸ್ಗಳು ಬರುತ್ತವೆ ನೋಡಿ, ಈ ಜನ್ಮದಲ್ಲೇ ಬರುತ್ತವೆ. ಸಿದ್ಧಿ ಹೇಗೆ ಬಂತಪ್ಪ ಅಂದ್ರೆ ಕೆಲವರಿಗೆ ಸಿದ್ಧಿ ಬರುತ್ತದೆ ನೋಡಿ, ದಿವ್ಯ ದೃಷ್ಟಿಗಳು. ಹೇಗೆ ಅಂದ್ರೂ ಕೇಳು, ಅವ್ರಿಗೂ ಗೊತ್ತಿಲ್ಲ ಹೇಗೆ ಬರುತ್ತದೋ, ಏನೋ ಬರ್ತದೆ ಅಷ್ಟೇ, ಹೇಗೆ ಗೊತ್ತಿಲ್ಲ. ಅಂದ್ರೆ ಅವರು ಹಿಂದೆ ಮಾಡಿರುವ ತಪಸ್ಸಿನಿಂದ ಮಾಡ್ತಾ 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 ಕೆಲವು ತಿಂಗಳಿಗೆ ಮನಸ್ಸಿನಲ್ಲಿ ಏನೋ ಆಗಿಬಿಡ್ತದೆ ಅಷ್ಟೇ. ಇದೆಲ್ಲ ಅದೃಷ್ಟ ಅಂದ್ರೆ ಇನ್ವಿಸಿಬಲ್ ವೇ ಇಟ್ ಎಫೆಕ್ಟ್ಸ್ ಯುವರ್ ಮೈಂಡ್. ಇನ್ವಿಸಿಬಲ್ ವೇ. ನೀವು ಸಾಧನ ಮಾಡುವುದು ಈ ಫಲಕ್ಕೆ ಹೇಗೆ ಎನ್ನುವುದು ಗೊತ್ತಾಗಲ್ಲ. ಇಟ್ ಇಸ್ ಎ ಮಿಸ್ಟಿಕ್ ವೇ, ಸೂಪರ್ ನಾರ್ಮಲ್ ವೇ. ಇದು ಮಿಸ್ಟಿಕ್ ವೇ ಎಫೆಕ್ಟ್ ಮಾಡ್ತಾರೆ. ಅಥವಾ ಅದೃಷ್ಟ ಫಲ ಅಂದ್ರೆ ಇನ್ನೊಂದು, ಶರೀರ ಬಿಟ್ಟ ನಂತರ ಲೋಕಪ್ರಾಪ್ತಿ. ಇದು ಉಪಾಸನಕ್ಕೆ ಫಲವೇನು? ಮೇನ್ಲಿ ಅದೃಷ್ಟ ಫಲ. ಕೆಲವೊಮ್ಮೆ ದೃಷ್ಟ ಫಲವೂ ಆಗುತ್ತದೆ, ಏನೋ ಪವರ್ ಬರುತ್ತದೆ, ದೂರದೃಷ್ಟಿ, ದಿವ್ಯ ದೃಷ್ಟಿ ಇತ್ಯಾದಿಗಳು ಬರುತ್ತವೆ. ಏನೋ ಬಾಯಿದಿಂದ ಹೇಳಿದ್ದರೆ ನಿಮಗೆ ಇದಾಗಲಿ ಅಂದ್ರೆ ಆಗುತ್ತದೆ ನೋಡಿ. ಕೆಲವರಿಗೆ ಹಾವು ಕಚ್ಚಿದ್ದರೆ ಇವರ ಬಾಯಿದಿಂದ ಹೇಳಿದ್ದರೆ ಆ ವಿಷ ಹೋಗುತ್ತದೆ. ಹೇಗೆ ಅಂದ್ರೆ ಅವರಿಗೂ ಗೊತ್ತಿಲ್ಲ. ಅವರು ಹೇಳ್ತಾರೆ ಸಾಧನ ಮಾಡಿದೆ. ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಸುತ್ತದಪ್ಪ ಹೇಳುವಾಗ ಅಂದ್ರೆ ಏನಿಲ್ಲ, ಸುಮ್ಮನೆ ಭಕ್ತಿಭಾವ ಇಟ್ಕೊಂಡು ಅದೇ ಮತ್ತೆ 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 100 ಸಲ ರಿಪೀಟ್ ಮಾಡ್ತೀನಿ, ಅವ್ರಿಗೆ ವಿಷ ಹೋಗ್ತದೆ. ಹೇಗೆ ಅಂದ್ರೆ ನನಗೂ ಗೊತ್ತಿಲ್ಲ, ನಾನು ಮಾಡ್ತೀನಿ ಅಷ್ಟೇ, ಅದು ಆಗುತ್ತದೆ. ಅಂದ್ರೆ ಏನ್ ಅನ್ನೋನ್ ವೇ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪವರ್ ಇರುತ್ತದೆ. ಆ ಪವರ್ ನಿಂದ, ಆ ವೈಬ್ರೇಷನ್ ನಿಂದ ಅದು ಸರಿ ಆಗ್ತದೆ. ಇದುವರೆಗೆ ಇಟ್ ಈಸ್ ನಾಟ್ ಎ ಕಾನ್ಶಿಯಸ್ ಅಟೆಂಪ್ಟ್. ಕಾನ್ಶಿಯಸ್ ಆಗಿ ಹೇಗೆ ಆಗ್ತದೋ ಗೊತ್ತಾಗಲ್ಲ.
ಬಟ್ ಆ ಮಂತ್ರ ಜಪ ಮಾಡುವಾಗ ಮಾತ್ರ ಮಾಡ್ತಾ 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 ಮನಸ್ಸಿಗೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಪವರ್ ಬೆಳೆಯುತ್ತದೆ. ಅದು ಮತ್ತೆ ಹಾವು ಕಚ್ಚಿದವರು ಬಂದಾಗ ನೀವು ಬಾಯಿಂದ ಹೇಳಿಬಿಟ್ರೆ ಸಾಕು, ಅವರಿಗೆ ವಿಷ ಹತ್ತಿದ್ದು ಹೋಗಿಬಿಡ್ತದೆ, ಅವರು ಸರಿಯಾಗ್ತದೆ. ಇದು ಅದೃಷ್ಟ ಫಲ. ಅದೃಷ್ಟ ಅಂದ್ರೆ ನೀವು ಹೇಳುವ ಮಂತ್ರಕ್ಕೆ ಆ ಪ್ರಭಾವ, ವಿಷ ಹೋಗುವುದಕ್ಕೆ ಈ ಕನೆಕ್ಷನ್ ಏನು ಅಂದ್ರೆ ಕನೆಕ್ಷನ್ ಅರ್ಥವಾಗಲ್ಲ. ಇಟ್ ಈಸ್ ಎ ಇನ್ವಿಸಿಬಲ್ ಲಾ, ಇಟ್ ಈಸ್ ಎ ಮಿಸ್ಟೀರಿಯಸ್ ಲಾ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಅದೃಷ್ಟ ಫಲ ಹೇಳ್ತೀವಿ, ಅದು ಗೊತ್ತಾಗಲ್ಲ. ಮಾಡ್ತೀವಿ, ಎಫೆಕ್ಟ್ ಕಂಡು ಬರುತ್ತದೆ ಅಷ್ಟೇ, ಹೇಗನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅದೃಷ್ಟ ಫಲ. ಇದು ಉಪಾಸನ. ಇಲ್ಲಿ ಉಪಾಸನ ಇರುತ್ತದೆ. ಎಷ್ಟೋ ಮಂತ್ರಗಳಿವೆ, ಜನರಿಗೆ ಪೇಷನ್ಸ್ ಇಲ್ಲ, ಬೇಕಾದ್ರೆ ಮಾಡಿಕೊಳ್ಳಬಹುದು. ಕೆಲವು ಹಾವು ಮಂತ್ರ, ಏನದು ಚೇಲು ಕಚ್ಚಿದರೆ ಮಂತ್ರ, ಪ್ರತಿಯೊಂದಕ್ಕೆ ಮಂತ್ರ ಇದೆ. ಅದಕ್ಕೆ ಒಂದು ಗುರುಮುಖದಿಂದ ದೀಕ್ಷೆ ತಗೊಂಡು ತಿಂಗಳು ವರ್ಷಗಟ್ಟಲ ಮಾಡಬೇಕು. ಅದೇ ಏಕಾಗ್ರ ಮುಖ್ಯ. ಜನರಿಗೆ ಏಕಾಗ್ರತೆ ನಿಲ್ಲಲ್ಲ, ಕೆಲವು ದಿವಸ ಮಾಡ್ತಾರೆ, ತುಂಬಾ ಕಷ್ಟ ಅಂದ್ಬಿಟ್ಟು ಬಿಡ್ತಾರೆ. ಮತ್ತೆ ಯಾಕಂದ್ರೆ ಚಾಂಚಲ್ಯ ಹೆಚ್ಚು, ಬೇರೆ ಆ ವಿಷಯ ಈ ವಿಷಯ ಬಂದು ಬಿಡ್ತದೆ. ನಿಜವಾಗಿ ನೀವು ಅದನ್ನೇ ಮಾಡ್ತಾ ಇದ್ದರೆ ಕೆಲವು ತಿಂಗಳಿಗೆ ನಿಮ್ಮಲ್ಲೇ ಶಕ್ತಿ ಬರುತ್ತದೆ. ಆ ಹಾವು ಕಚ್ಚಿದ್ದು ವಿಷನೂ ಹೋಗಿಬಿಡ್ತದೆ, ಗೊತ್ತಾ? ವಿಷ ಕಚ್ಚಿದ ನಂತರ ಔಷಧಿ ಇಲ್ಲದೆ ನಿಮ್ಮನ್ನು ವಾಸ ಮಾಡ್ತದೆ. ಅದಕ್ಕಷ್ಟು ಪವರ್ ಬರ್ತದೆ. ಕರ್ಮದ ಫಲ, ಉಪಾಸನಾ ಫಲ ಅಷ್ಟೇ ಇರುತ್ತದೆ. ಆ ಫಲ ಬಂದರೆ ಜನರಿಗೆ ಎಷ್ಟು ಆಕರ್ಷಣ, ನಿಮ್ಮನ್ನು ಎಷ್ಟು ಆಧರಿಸ್ತಾರೆ. ಪಬ್ಲಿಕ್ಕು, ಅಯ್ಯೋ ನೀವು ದೇವರಾಗಿ ಬಿಡ್ತೀರಿ. ಜನರಷ್ಟು ಅಷ್ಟಾದ್ರೂ ಮಾಡ್ಕೋ ಅಂದ್ರೆ ಮಾಡುವುದಕ್ಕೆ ತುಂಬಾ ಸಾಧನ ಬೇಕು. ನಾನು ನೋಡಿದ್ದೀನಿ, ಒಬ್ಬನು ಹಾವು ಮಂತ್ರವನ್ನು ಮಾಡುವ ನೋಡಿದ್ದೀನಿ ನಾನು. ಅವ್ರು ಮಾಡ್ತಾನೆ, ಅವ್ರಿಗೇನೋ ಕೆಲವು ನಿಯಮಗಳಿರುತ್ತವೆ, ಪ್ರತಿ ದಿವಸ ಸ್ವಲ್ಪ ಜಪ ಮಾಡ್ಕೊಳ್ತಾ ಇರುತ್ತಾನೆ. ಬಂದರೆ ತಕ್ಷಣ ಅವ್ರು ಮಾಡಿಬಿಟ್ರೆ ಹೋಗ್ತದೆ ಅವರಿಗೆ. ಪ್ರತಿ ದಿವಸ ಸ್ವಲ್ಪ ಜಪ ಮಾಡ್ತಾನೆ. ಮಿಕ್ಕ ವಿಷಯಗಳಲ್ಲಿ ಕೆಲವು ನಿಯಮಗಳಿರಬೇಕು, ಆಹಾರ ವಿಹಾರಗಳು ಕೆಲವು ನಿಯಮ ಇಡ್ತಾನೆ. ಆ ನಿಯಮ ಇಟ್ಕೊಂಡು ಈಗ ಹಾಗೆ ಜೀವಿಸ್ತಾ ಇರ್ತಾರೆ. ಮಿಕ್ಕ ಎಲ್ಲ ಅವರು ಅಗ್ರಿಕಲ್ಚರಿಸ್ಟ್ ಏನೋ ಕೆಲಸ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಆಗುತ್ತದೆ ಅಂತದ್ದು. ಇದಲ್ಲದೆ ಇದಕ್ಕಿಂತ ಭಿನ್ನವಾಗಿ ನಿಧಿಧ್ಯಾಸನ ಇರುತ್ತದೆ. ಆತ್ಮದರ್ಶನಾಯಾಪಿ ನಿಧಿಧ್ಯಾಸನಂ, ತಾನು ಬ್ರಹ್ಮ ಎಂದು ತಿಳ್ಕೊಳ್ಳುವುದಕ್ಕೆ ತನ್ನ ಜೀವಭಾವವೆಂಬ ಅನಿಸಿಕೆ, ಅಧ್ಯಾಸ. ಅನಿಸಿಕೆ ಅಂದರೆ ತನಗೆ ಒಂದು ನಾನೊಬ್ಬ ವ್ಯಕ್ತಿಯಂತೆ, ಜೀವನಂತೆ, ಈ ಅನಿಸಿಕೆ ತಪ್ಪು ತಿಳುವಳಿಕೆ. ಇದು ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಿ ಅರಿವಿಕೆ ಜಾಗರಣಗೊಳ್ಳುವುದು. ಇದನ್ನು ನಿಧಿಧ್ಯಾಸನ ಹೇಳ್ತೀವಿ. ಇದಕ್ಕೆ ಅಧ್ಯಾತ್ಮ ಯೋಗ. ಕಠೋಪನಿಷತ್ತಿನಲ್ಲಿ ಇದನ್ನು ಅಧ್ಯಾತ್ಮ ಯೋಗ ಎಂದು ಹೇಳಿದೆ. ಇದು ಬೇರೆ. ಇದು ಹೇಗಿರುತ್ತದೆ ಅಂದ್ರೆ ರತ್ನ ಪರೀಕ್ಷಾ ಹೇಳಿದ್ದೀನಿ ನೋಡಿ. ರತ್ನಗಳ ವ್ಯಾಪಾರಿ ಇದು ಒರಿಜಿನಲ್ ರತ್ನವ, ಡುಪ್ಲಿಕೇಟ್ ರತ್ನವ, ನಕಲಿ ರತ್ನವ ಎಂದು ಕೈಯಲ್ಲಿ ಹಾಕೊಂಡು ಇವರು ಗಮನಿಸ್ತಾನೆ. ಸ್ವಲ್ಪ ಹೊತ್ತು ಗಮನಿಸಿ 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 ಇದು ಒರಿಜಿನಲ್ ಎಂದು ಹೇಳ್ಬಿಡ್ತಾನೆ. ಅವ್ರಿಗೆ ಗೊತ್ತಾಗ್ತದೆ. ಅಂದ್ರೆ ಗಮನ ಅಷ್ಟೇ, ಗಮನಿಸ್ತಾ ಇರಬೇಕು. ಗಮನಿಸಿದಾಗ ಇದು ಒರಿಜಿನಲ್. ನಮಗೇನು ಎಲ್ಲ ಶೈನಿಂಗ್ಗಳು ಡುಪ್ಲಿಕೇಟ್ ತಂದ್ರೆ ರತ್ನ ಹಾಗೇನೆ, ಕಲ್ಲು ತಂದ್ರೆ ರತ್ನ ಹಾಗೆ ನಮಗೆ ವ್ಯತ್ಯಾಸವೇ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗ್ತದೆ. ಆ ಸೂಕ್ಷ್ಮ ಬುದ್ಧಿ ಬೇಕು. ಹಾಗೆ ರತ್ನ ಪರೀಕ್ಷಾದೀನಾಮಿವ ಕಾಲೇನ ಮಹತಾಭ್ಯಾಸೇನ ದೃಷ್ಟ ಫಲವೆನಿಸುತ್ತೆ. ಅಂದರೆ ರತ್ನ ಪರೀಕ್ಷಾ ಹಾಗೆ ನಿಧಿಧ್ಯಾಸನ ಮಾಡ್ತಾ 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 ಇದ್ದರೆ ಅನಾತ್ಮ ಎಲ್ಲ ಕರಗಿ ಹೋಗಿ ನಾನು, ದೇಹ, ಇಂದ್ರಿಯ ಇದೆಲ್ಲ ತಪ್ಪು ತಿಳುವಳಿಕೆ ಬಿಟ್ಟು ಹೋಗಿ ಅನಿಸಿಕೆ ಎಂದು ತಪ್ಪಾಗಿ ಗೊತ್ತಾಗಿ ಅರಿವು ಜಾಗರಣವಾಗ್ತದೆ. ನಾನು ಸಾಕ್ಷಿ. ಇದು ನಿಧಿಧ್ಯಾಸನ. ಇದು ಕಠೋಪನಿಷತ್ತಿನಲ್ಲಿದೆ, ಹೇಗೆ ಮಾಡಬೇಕೆನ್ನುವುದು. ಇವತ್ತು ಟೈಮ್ ಆಯಿತು, ನಾಳೆ ಹೇಳೋಣ. ಓಕೆ. ಇದು ನಿಧಿಧ್ಯಾಸನ ನಾಳೆನಿಂದ ಹೇಗೆ ಮಾಡಿಸುವುದೆನ್ನುವುದು 2-3 ಪೇಜಿಗಳಲ್ಲಿದೆ. ಅದು ನಾನು ಹೇಳ್ತೀನಿ. ಲೆಟ್ ಅಸ್ ಸಿಟ್ ಮಾರ್. ಓಂ ಶಾಂತಿ. ಹೇಗೆ ಮಾಡುವುದೆನ್ನುವುದು ಹೇಳ್ತಾರೆ. ನಿಜವಾಗಿ ದೇಹ, ಇಂದ್ರಿಯ, ಮನಸ್ಸುಗಳು ಹೇಗೆ ಬಿಡುವುದು ಅದು ಚೆನ್ನಾಗಿದೆ. ವಿಲ್ ಟೆಲ್ ಟುಮಾರೋ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.